ವೆಲ್ಕಮ್ ಬ್ಯಾಕ್ ಗೈಸ್. ಈ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. 4 ಪಿಲ್ಲರ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಇದನ್ನ ಎಷ್ಟೊಂದ್ ಕಡೆ ಕೇಳಿರ್ತೀರಾ. ನೀವು ಈ ಕೋರ್ಸ್ನ ಲೈಕ್ ನಾನು ಸ್ಕಿಲ್ಗೋಸ್ಕರ ಅಲ್ಲ, ನಾನು ಜಸ್ಟ್ ಅಕಾಡೆಮಿಕ್ಸ್ಗೋಸ್ಕರ ನೋಡ್ತಿದ್ದೀನಿ ಅಂದ್ರೂ ಸಹ ಈ ಕ್ವೆಶನ್ 10 ಮಾರ್ಕ್ಸ್ ಕೊಡುತ್ತೆ ನಿಮ್ಗೆ, ಆಯ್ತಾ. ಲೈಕ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಲ್ಲಿ 4 ಪಿಲ್ಲರ್ಸ್ ಏನು ಅಂತ ಥಿಯರಿ ಬೇಸ್ಡ್ ಕ್ವಶನ್ ಬರುತ್ತೆ. ತುಂಬಾನೇ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ಲೈಕ್ ಅದು ಒಂದು. ಬಟ್ ನೀವೇನಾದ್ರೂ ಒಳ್ಳೆ ಪ್ರೋಗ್ರಾಮರ್ ಆಗಬೇಕು, ಒಳ್ಳೆ ಡೆವಲಪರ್ ಆಗಬೇಕು ಅಂತ ಈ ಕೋರ್ಸ್ ನೋಡ್ತಾ ಇದ್ರೆ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಲೈಕ್ ನೀವು ಎಲ್ಲಾದ್ರೂ ನೋಡಿ, ಇದು ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಅಂತ ನೀವು ಇದನ್ನ ಲೈಕ್ ಆಕ್ಚುಲಿ ನೋಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ಅಬ್ಸ್ಟ್ರಾಕ್ಷನ್ ಮತ್ತೆ ಎನ್ಕ್ಯಾಪ್ಸುಲೇಷನ್ ಅನ್ನೋ 2 ಪಿಲ್ಲರ್ನ ಕವರ್ ಮಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನ 2 ಪಿಲ್ಲರ್ಸ್ನ ನೋಡ್ತಿರ್ತೀವಿ. ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇರುತ್ತೆ. ಸ್ಕಿಪ್ ಮಾಡಕ್ ಹೋಗ್ಬೇಡಿ ಮಧ್ಯದಲ್ಲಿ. ಫುಲ್ ಕರೆಕ್ಟಾಗಿ ವಿಡಿಯೋನ ನೋಡಿ. ಲೈಕ್ ಅರ್ಥ ಆಗಲಿಲ್ಲ ಅಂದ್ರೆ ಮತ್ತೆ ಮತ್ತೆ ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋದಾದ್ರೆ ಅದಕ್ಕೂ ಮೊದಲು ನೀವು ಇನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಅಟೆಂಡೆನ್ಸ್ ಹಾಕಿಲ್ಲ ಅಂದ್ರೆ ಇವಾಗಲೇ ಹೋಗಿ ಅಟೆಂಡೆನ್ಸ್ ಹಾಕ್ಬಿಟ್ಟು ಬನ್ನಿ. ಓಕೆ, ಸೊ ಪಿಲ್ಲರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪಿಲ್ಲರ್ ಅಂದ್ರೆ ಏನು? ಈಗ ಒಂದು ಮನೆ ಇದೆ ಅಂತ ಅನ್ಕೊಳ್ಳಿ. ಸೊ ಮನೆ ಇದು ಗ್ರೌಂಡ್ ಫ್ಲೋರು, ಇದು ಲೈಕ್ ಫಸ್ಟ್ ಫ್ಲೋರ್ ಏನೋ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಪಿಲ್ಲರ್ಸ್ನ ನಾವು ಕೊಡ್ತೀವಿ. ಓಕೆ, ಪಿಲ್ಲರ್ಸ್ ಏನಕ್ಕೆ ಕೊಡ್ತೀವಿ? ಸಪೋರ್ಟ್ ಕೊಡೋಕ್ಕೆ, ಮನೆಗೆ ಸಪೋರ್ಟ್, ಫೌಂಡೇಶನ್ ಕೊಡೋಕ್ಕೆ, ಸ್ಟ್ರೆಂತ್ ಕೊಡೋಕ್ಕೆ, ಸ್ಟೆಬಿಲಿಟಿ ಕೊಡೋಕ್ಕೆ ಯೂಸ್ ಮಾಡ್ತೀವಲ್ವಾ. ಅದೇ ರೀತಿ ಪಿಲ್ಲರ್ಸ್ನ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಏನಿದೆ ಹೇಳ್ತಿದ್ದೀವಿ ಅಂದರೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಡಿಸೈನ್ಗೆ ಫೌಂಡೇಶನ್ ಏನು? ಓಕೆ, ಸೊ ಫೌಂಡೇಶನ್ ಏನು? ಆ ಫೌಂಡೇಶನ್ನೇ ಪಿಲ್ಲರ್ಸ್ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ. ಆ್ಯಂಡ್ ದೀಸ್ 4 ಪ್ರಿನ್ಸಿಪಲ್ಸ್ ಏನು ಹೇಳ್ತೀನಿ ಇವಾಗ, ಯಾವ್ದ್ಯಾವುದು ಗೊತ್ತಾ? ನಾನು ಇಲ್ಲೇ ಬರೆದ್ಬಿಡ್ತೀನಿ. ಸೊ ಅಬ್ಸ್ಟ್ರಾಕ್ಷನ್ ಫಸ್ಟ್ ನೋಡ್ತೀವಿ, ನೆಕ್ಸ್ಟು ಎನ್ಕ್ಯಾಪ್ಸುಲೇಷನ್ ನೋಡ್ತೀವಿ. ಓಕೆ, ಇದೆಲ್ಲ ನಿಮ್ಗೆ ಇವಾಗ ಅರ್ಥ ಆಗಲಿಲ್ಲ ಅಂತೆಲ್ಲ ಕೆಡ್ಸ್ಕೊಬೇಡಿ, ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತಲೇ ವೀಡಿಯೋಸ್ ಇರೋದು. ಓಕೆ, ಎನ್ಕ್ಯಾಪ್ಸುಲೇಷನ್ ನೋಡ್ತೀವಿ, ಇನ್ಹೆರಿಟೆನ್ಸ್ ನೋಡ್ತೀವಿ. ಓಕೆ, ಇನ್ಹೆರಿಟೆನ್ಸ್ ಆ್ಯಂಡ್ ಪಾಲಿಮಾರ್ಫಿಸಮ್. ಓಕೆ, ದೀಸ್ ಆರ್ ದ 4 ಪಿಲ್ಲರ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್. ನಾ ಅವಾಗಲೇ ಹೇಳ್ದಂಗೆ ಪಿಲ್ಲರ್ ಅಂದರೆ ಫೌಂಡೇಶನ್. ಈ 4 ಪ್ರಿನ್ಸಿಪಲ್ಸ್ ಮೇಲೇನೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅನ್ನೋ ಒಂದು ಪ್ಯಾರಡೈಮ್ ಬಂದಿರೋದು, ಅದರ ಮೇಲೆ ಅದು ನಿಂತಿರೋದು. ಓಕೆ, ಲೈಕ್ ಇವಾಗ ನಾನು ಸ್ವಲ್ಪ ಡಿವೇಟ್ ಆಗೋದಾದರೆ, ನಿಮ್ಮ ಪೇರೆಂಟ್ಸ್ ಇರ್ತಾರಲ್ಲ, ಅವರು ನಿಮಗೆ ಪಿಲ್ಲರ್ಸ್ ಥರ. ಓಕೆ, ಅವರ ಸ್ಯಾಕ್ರಿಫೈಸಸ್ ಲೈಕ್ ನಿಮಗೋಸ್ಕರ ನೀವು ನೋಡಿರ್ಬೋದು, ನೀವು ಹುಟ್ಟಾದ್ಮೇಲಿಂದ ಅವ್ರಿಗೇನು ಬರ್ತಿದೆಯೋ, ದುಡ್ಡು ಎಲ್ಲಿಂದ ಬರ್ತಿದೆಯೋ ಅಥವಾ ಏನೇ ಬಂದ್ರೂ ಅದನ್ನು ನಿಮಗೆ ಕೊಡ್ತಾರೆ. ಲೈಕ್ ನೀವೇನಾದರೂ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಹುಟ್ಟಿದ್ರೆ, ನಿಮ್ಮ ಅಮ್ಮ ಏನಾದರೂ ಇನ್ನೊಂದು ಬರ್ಡೇಗೆ ಹೋದರೆ ಅಲ್ಲಿ ಬರ್ಡೇ ಕೇಕ್ನ ಅವ್ರು ಸ್ವಲ್ಪ ತಿನ್ಕೊಂಡು ನಿಮಗೆ ತಂದು ಕೊಡ್ತಿದ್ರು ನೋಡಿ. ಲೈಕ್ ಆ ಥರ ನಿಮ್ಮನ್ನ ಬೆಳೆಸಿದ್ದಾರೆ. ಆ ಥರ ನಿಮಗೆ ಒಂದು ಸ್ಟೆಬಿಲಿಟಿ, ಸ್ಟ್ರೆಂತ್, ಫೌಂಡೇಶನ್ನ ಕೊಟ್ಟಿದ್ದಾರೆ. ಆ ಫೌಂಡೇಶನ್ನ ಮಿಸ್ಯೂಸ್ ಮಾಡಬೇಡಿ. ಫೌಂಡೇಶನ್ ಸುಮ್ಮನೆ ಬೆಳೆಸಬೇಡಿ. ಪಿಲ್ಲರ್ನ ಕಟ್ಟಾದ್ಮೇಲೆ ಬೆಳೆಸೋದು ಸಖತ್ ಕಷ್ಟ. ಬಟ್ ದೆನ್ ನೀವು ನಿಮ್ಮ ಬ್ಯಾಡ್ ಹ್ಯಾಬಿಟ್ಸಿಂದ, ನಿಮ್ಮ ಬ್ಯಾಡ್ ಲೈಕ್ ಏನೋ ಯೂಸ್ಲೆಸ್ ಮೈಂಡ್ಸೆಟ್ಟಿಂದ, ಈಗ ನಾನು ಅಬ್ಸರ್ವ್ ಮಾಡಿರೋ ಹಂಗೆ ಇವಾಗಿನ ಕಾಲದ ಮಕ್ಕಳು ಅಂದರೆ ನಾನು ಇದ್ದೀನಿ. ಬಟ್ ದೆನ್ ವರ್ ಇನ್ ದ 98%, ನೀವು ಆದಷ್ಟು ಬೇಗ ಚೇಂಜ್ ಆಗಿ ನೀವೇನಾದರೂ ಇದ್ದರೆ, ಬಟ್ ಈ ವಿಡಿಯೋ ನೋಡ್ತೀರಾ ಅಂದರೆ ಇರಲ್ಲ, ನಿಮ್ಮ ಫ್ರೆಂಡ್ಸ್ಗಾದರೂ ಮೋಟಿವೇಟ್ ಮಾಡಿ. ಲೈಕ್ ದ್ಯಾಟ್ ವರ್ಸ್ಟ್ ಮೈಂಡ್ ಸೆಟ್ ವಿಲ್ ನಾಟ್ ಟೇಕ್ ಯು ಎನಿವೇರ್. ಓಕೆ, ಸೊ ಅದಕ್ಕೋಸ್ಕರ ಲೈಕ್ ಆ ಪಿಲ್ಲರ್ಸ್ನ ಯೂಸ್ ಮಾಡ್ಕೊಳ್ಳಿ. ಆ ಪಿಲ್ಲರ್ಸ್ ಕೊಟ್ಟಿರೋವಂಥ ಸ್ಟೆಬಿಲಿಟಿ, ಸ್ಯಾಕ್ರಿಫೈಸಸ್ನ ಸುಮ್ಮನೆ ವೇಸ್ಟ್ ಮಾಡಬೇಡಿ, ಆಯಿತಾ. ಸೊ ಹಂಗೆ ಹೇಳ್ತಾ ಇವಾಗ ಆ್ಯಕ್ಚುಯಲ್ ಟಾಪಿಕ್ಗೆ ಬರೋಣ. ಪಿಲ್ಲರ್ಸ್ ಡಿಸ್ಕಸ್ ಮಾಡ್ತಿದ್ವು: ಅಬ್ಸ್ಟ್ರಾಕ್ಷನ್, ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್ ಆ್ಯಂಡ್ ಪಾಲಿಮಾರ್ಫಿಸಮ್. ಇದನ್ನು ನೆನ್ಪಿಟ್ಕೊಬೇಡಿ. ನೀವೇನಾದ್ರು ಕಂಪ್ಯೂಟರ್ ಸೈನ್ಸ್ ಎಲ್ಲಿ ಏನೋ ಒಂದು ಜಾಬ್ ಮಾಡ್ತಿದ್ರೆ, ಐ ಟಿಲಾದರೂ ಅಥವಾ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಆದರೆ, ಇವು 4 ನೀವು ಯಾರು ಕೇಳಿದ್ರು, ಎಷ್ಟೊತ್ತಿಗೆ ಕೇಳಿದ್ರು, ನೀವು ನಿದ್ದೆಯಿಂದ ಎದುರಿಸಿ ಕೇಳಿದ್ರು ನಿಮಗೆ ಗೊತ್ತಿರಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಆಯಿತಾ. ಹಿಂಗೆ ಹೇಳ್ತಾ ಇವಾಗ ನಾವು ಫಸ್ಟು ಅಬ್ಸ್ಟ್ರಾಕ್ಷನ್ಗೆ ಹೋಗೋಣ. ಓಕೆ, ಸೊ ಈ ಅಬ್ಸ್ಟ್ರಾಕ್ಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಓಕೆನಾ. ಅಬ್ಸ್ಟ್ರಾಕ್ಷನ್ಗೆ ಬಂದಿದ್ದೀವಿ. ಅಬ್ಸ್ಟ್ರಾಕ್ಷನ್ ಅಂದರೆ ಮೀನಿಂಗ್ ಏನು? ಎಷ್ಟೊಂದು ಸಲ ಕೇಳಿರ್ತೀರ, ಹೈ ಲೆವೆಲ್ ಅಬ್ಸ್ಟ್ರಾಕ್ಷನ್, ಲೈಕ್ ಇದು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್. ಲೈಕ್ ನೀವೇನಾದರೂ ಆಪ್ರೇಟಿಂಗ್ ಸಿಸ್ಟಮ್ ನೋಡಿದರೆ, ಆಪ್ರೇಟಿಂಗ್ ಸಿಸ್ಟಮ್ ಇಸ್ ಅನ್ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ಹಾರ್ಡ್ವೇರ್. ಸೊ ಆ ಇಂಟರ್ಫೇಸ್ನ ಅಬ್ಸ್ಟ್ರಾಕ್ಷನ್ ಅಂತೀವಿ. ಈ ಥರ ಎಲ್ಲ ಕೇಳಿರ್ತೀರ. ಸೊ ಮೀನಿಂಗ್ ಏನಂದರೆ, ಇವಾಗ ನಿಮ್ಮ ಅಮ್ಮಂಗೆ ನೀವು ಹೋಗ್ಬಿಟ್ಟು ಬಿರಿಯಾನಿ ಮಾಡಿ ಅಂತ ಹೇಳ್ತೀರಾ. ಓಕೆ, ಬಿರಿಯಾನಿ ಮಾಡುವಮ್ಮ ಅಂತ ಅಂದಾಗ ನಿಮ್ಮಮ್ಮ ನಿಮಗೆ ಮಾಡಿಕೊಡ್ತಾರೆ. ಓಕೆ, ನೀವು ಬಿರಿಯಾನಿ ಬೇಕು ಅಂತ ನಿಮ್ಮ ಅಮ್ಮಂಗೆ ಕೇಳ್ತೀರಾ, ನಿಮ್ಮಮ್ಮ ನಿಮಗೆ ಮಾಡಿ ಬಿರಿಯಾನಿನ ಕೊಡ್ತಾರೆ, ಆಯಿತಾ. ಜಸ್ಟ್ ತುಂಬಾ ಸಿಂಪಲ್ಲು. ಸೊ ನೀವು ಕೇಳಿದ್ರಿ, ಅವ್ರು ಮಾಡಿಕೊಟ್ರು. ಆದರೆ ಇಲ್ಲಿ ನಿಮ್ಮಮ್ಮ ಹೆಂಗೆ ಮಾಡಿದ್ರು ಬಿರಿಯಾನಿ ಅನ್ನೋದು ನಿಮ್ಗೆ ಇಂಪಾರ್ಟೆಂಟ್ ಇತ್ತಾ? ಅದು ಇಂಪಾರ್ಟೆಂಟ್ ಇರಲಿಲ್ಲ. ನಿಮ್ಗೆ ಜಸ್ಟ್ ಬಿರಿಯಾನಿ ಬೇಕು, ನಾನು ಕೇಳಿದೆ ತಗೊಂಡೆ, ಇಷ್ಟೇ ನಿಮಗೆ ಬೇಕಾಗಿದ್ದು. ಸೊ ಒಳಗೆ ಏನು ಮಾಡ್ತಿದ್ದಾರೆ, ಲೈಕ್ ನಮ್ಮಮ್ಮ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದಾರೆ ಅದೆಲ್ಲ ನನಗೆ ತಲೆ ಕೆಡ್ಸ್ಕೊಡಲ್ಲ. ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತು. ನಾನು ಬಿರಿಯಾನಿ ಕೇಳಿದ್ರೆ ನಮ್ಮಮ್ಮ ಬಿರಿಯಾನಿ ಮಾಡಿಕೊಡ್ತಾರೆ ಅಂತ ಗೊತ್ತು.
ಇದನ್ನೇ ಅಬ್ಸ್ಟ್ರಾಕ್ಷನ್ ಅಂತೀವಿ. ಒಳಗಡೆ ಇರೋದೆಲ್ಲ ತಲೆ ಕೆಡಿಸ್ಕೊಳ್ದೇನೆ ಬರೀ ಹೈಯರ್ ಲೆವೆಲಿಂದ ನೋಡೋದನ್ನ ಅಬ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ನೆನ್ಪಿಟ್ಕೊಂಡ್ರಿ ಅಂದರೆ ಇನ್ನೊಂದು ಟಾಪಿಕ್ ಕೊಡ್ತೀನಿ. ಇವಾಗ ಒಂದು ಕಾರ್ ಇದೆ ಅಂತ ಅನ್ಕೊಳ್ಳಿ. ಈ ಕಾರಲ್ಲಿ ನೀವೇನಾದರೂ ಆಕ್ಸಿಲರೇಟರ್ನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ? ಕಾರು ಮುಂದೆ ಸ್ಪೀಡಾಗಿ ಹೋಗ್ತಾ ಲೈಕ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಸೊ ಈ ಸ್ಪೀಡ್ ಹೆಂಗೆ ಇನ್ಕ್ರೀಸ್ ಆಗ್ತಿದೆ ಅನ್ನೋದು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ. ಬಟ್ ನಾನು ಆಕ್ಸಿಲರೇಟರ್ ಆದಾಗ ಕಾರು ಮುಂದೆ ಹೋಗುತ್ತೆ. ಬ್ರೇಕ್ ಹಾಕಿದಾಗ ಕಾರು ಅಲ್ಲಿಗೆ ನಿಲ್ಲಕ್ಕೆ ಟ್ರೈ ಮಾಡುತ್ತೆ, ಲೈಕ್ ನಿಲ್ಲುತ್ತೆ. ಓಕೆ, ಲೈಕ್ ಗೇರ್ ಹಾಕಿದಾಗ ಗೇರ್ ಚೇಂಜ್ ಆಗುತ್ತೆ. ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದು, ಸ್ವಲ್ಪ ಸ್ವಲ್ಪ ಪವರ್ ಜಾಸ್ತಿ ಸಿಗುತ್ತೆ. ಸೊ ಈ ರೀತಿ ನಿಮಗೆ ಏನಾಗುತ್ತೆ ಅಂತ ಗೊತ್ತು. ಬಟ್ ಅದಾಗಬೇಕು ಅಂದರೆ ಒಳಗಡೆ ಏನಾಗ್ತಿದೆ ಅನ್ನೋದು ನಿಮಗೆ ನಿಮಗೆ ಅದೇನು ಬೇಕಾಗಿಲ್ಲ. ಲೈಕ್ ಅಂಟಿಲ್ ಅನ್ಲೆಸ್ ಯು ಆರ್ ಅ ಮೆಕ್ಯಾನಿಕಲ್ ಇಂಜಿನಿಯರ್ ವರ್ಕಿಂಗ್ ಆನ್ ಸಮ್ ಪ್ರಾಜೆಕ್ಟ್, ಲೈಕ್ ನಿಮ್ಗೇನು ಬೇಕಾಗಿಲ್ಲ. ಮುತ್ತೇನೆ ಇದಾಗುತ್ತೆ ಇದಾಗುತ್ತೆ ಇಷ್ಟೇ, ಸರಿನಾ? ಇದನ್ನ ಅಬ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಇದೇನು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಕೊಡ್ತಿದ್ಯಾ? ಆ್ಯಕ್ಚುಯಲ್ ಆಗಿ ಅಬ್ಸ್ಟ್ರಾಕ್ಷನ್ ಹೆಂಗಾಗ್ತಿದೆ ತೋರಿಸು ಅಂತ ನೀವು ಕೇಳ್ಬೋದು. ನಾವು ಇವಾಗ ಕೋಡಲ್ಲೂ ಸಹ ಅದನ್ನು ನೋಡ್ಬಿಡೋಣ. ಫಸ್ಟು ಡೆಫಿನೇಷನ್ ತಿಳ್ಕೊಬೇಡ. ಅಬ್ಸ್ಟ್ರಾಕ್ಷನ್ ಹೈಡ್ಸ್ ದ ಕಾಂಪ್ಲೆಕ್ಸ್ ಇನ್ನರ್ ವರ್ಕಿಂಗ್ಸ್ ಆಫ್ ಎನ್ ಆಬ್ಜೆಕ್ಟ್, ಎಕ್ಸ್ಪೋಸಿಂಗ್ ಓನ್ಲಿ ದ ಎಸೆನ್ಷಿಯಲ್ ಪಾರ್ಟ್ ಫಾರ್ ಇಂಟ್ರಾಕ್ಷನ್. ಅಂದರೆ ಏನಂದರೆ, ನಿಮಗೆ ಒಳಗಡೆ ಏನಾಗ್ತಿದೆಯೋ ಅದು ಎಷ್ಟೊಂದು ಕಾಂಪ್ಲೆಕ್ಸಿಟಿ ಇರುತ್ತೆ, ಅದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೋಬೇಡಿ. ನಿಮಗೆ ಏನು ಆ್ಯಕ್ಚುಲಿ ಬೇಕು, ಏನು ತುಂಬಾ ಇಂಪಾರ್ಟೆಂಟು, ಏನು ಎಸೆನ್ಷಿಯಲ್ಲು, ಅದನ್ನು ಮಾತ್ರ ಎಕ್ಸ್ಪೋಸ್ ಮಾಡ್ತೀವಿ. ಸೊ ಇದನ್ನೇ ಅಬ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ನಾನು ಅಲ್ಲಿ ಏನು ಎಕ್ಸಾಂಪಲ್ ಹೇಳಿದೆ ರಿಯಲ್ ವರ್ಲ್ಡ್ ಕಾರ್ದು ಎಕ್ಸಾಂಪಲ್ಲು, ಅದನ್ನು ನೀವು ಆಬ್ಜೆಕ್ಟ್ ಓರಿಯೆಂಟೆಡಲ್ಲಿ ನೀವೇನಾದರೂ ಕೋಡ್ ಮಾಡಿದ್ರೆ ಈ ಥರ ಬರುತ್ತೆ ಆಯಿತಾ? ಲೈಕ್ ಕ್ಲಾಸ್ ಕಾರ್, ಸ್ಟಾರ್ಟ್ ಇಂಜಿನ್, ಆಕ್ಸಿಲರೇಟ್, ಬ್ರೇಕ್ ಅನ್ನೋ 3 ಮೆಥಡ್ಸ್ ಇದೆ. ಲೈಕ್ ಕಾರ್ ಅನ್ನೋ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ. ಲೈಕ್ ಕಾರ್ ಡಾಟ್ ಸ್ಟಾರ್ಟ್ ಇಂಜಿನ್ ಅಂದರೆ ಲೈಕ್ ಒಳಗೆ ಏನೇನೋ ಇರ್ಬೋದು. ಇಲ್ಲ ನಾನು ಸುಮ್ಮನೆ ಪ್ರಿಂಟ್ ಹಾಕಿದ್ದೀನಿ, ತುಂಬಾ ಏನೇನೋ ಒಳಗಡೆ ಆಗ್ತಾ ಇದೆ. ಲೈಕ್ ಅದೆಲ್ಲ ಆಗೋದು ನನಗೆ, ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ನನಗೆ ಸ್ಟಾರ್ಟ್ ಇಂಜಿನ್ ಅಂದಾಗ ಅದು ಸ್ಟಾರ್ಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತು. ಇದನ್ನ ಅಬ್ಸ್ಟ್ರಾಕ್ಷನ್ ಅಂತೀವಿ ಆಯ್ತಾ? ಇದನ್ನ ನೀವು ರಿಯಲ್ ಒಂದು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ತಗೊಳ್ಳೋಣ. ಏನು ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡ್ತಿದ್ವು ಅಲ್ವಾ, 1 2 3 ಅನ್ನೋ ಲಿಸ್ಟ್ನ ಕ್ರಿಯೇಟ್ ಮಾಡ್ತೀನಿ. ಇದನ್ನ ನಾನು ಏನಾದ್ರು ಪ್ರಿಂಟ್ ಮಾಡಿದ್ರೆ, ಟೈಪ್ ಆಫ್ ದಿಸ್ ಲಿಸ್ಟ್ನ ನಾನು ಪ್ರಿಂಟ್ ಮಾಡಿದ್ರೆ ಏನಂತ ಬರುತ್ತೆ? ನಾನು ರನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಕ್ಲಾಸ್ ಲಿಸ್ಟ್ ಅಂತ ಬರ್ತಾ ಇದೆ. ಇದು ಒಂದು ಲಿಸ್ಟ್ ಕ್ಲಾಸಿಂದ ಕ್ರಿಯೇಟ್ ಮಾಡಿರುವಂಥ ಒಂದು ಆಬ್ಜೆಕ್ಟು, ಎಲ್ ಅನ್ನೋ ವೇರಿಯೇಬಲ್ ಇದೆ ಅಂತ ಇದು ಹೇಳ್ತಾ ಇದೆ ಆಯ್ತಾ? ಸೊ ಇದು ಲಿಸ್ಟ್ ಕ್ಲಾಸ್ ಅಂದರೆ ಇದು ಸಹ ಒಂದು ಕ್ಲಾಸೇ ತಾನೆ. ಸೊ ಈ ಕ್ಲಾಸ್ ಅಂದರೆ ಅದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ತಾನೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಅಂದರೆ ಅದರಲ್ಲೂ ಅಬ್ಸ್ಟ್ರಾಕ್ಷನ್ ಇದೆ ತಾನೆ. ಅಬ್ಸ್ಟ್ರಾಕ್ಷನ್ ಏನಿಲ್ಲಿ, ನೀವೇನು ಮಾಡ್ತಿದ್ರಿ, ಈ ಲಿಸ್ಟ್ಗೆ ಲಾಸ್ಟಲ್ಲಿ ಇನ್ನೊಂದು 4ನ ಆ್ಯಡ್ ಮಾಡ್ಬೇಕು ನಾನೀಗ. ಅವಾಗ ಏನು ಮಾಡ್ತೀರಿ? ಎಲ್ ಡಾಟ್ ಅಪೆಂಡ್ 4 ಅಂತ ಮಾಡ್ತಿದ್ರಿ ಅಲ್ವಾ? ನಾನು ಪ್ರಿಂಟ್ ಮಾಡ್ತೀನಿ, ಏನು ಬರುತ್ತೆ ಎಲ್ ಅಂತ ನೋಡೋಣ. ಲೈಕ್ 4ನ ನಾನು ಅಪೆಂಡ್ ಮಾಡಿದ್ದೀನಿ ಇಲ್ಲಿ. ಓಕೆ, ಅಪೆಂಡ್ ಅನ್ನೋದು ಒಂದು ಮೆಥಡ್, ಲಿಸ್ಟ್ ಕ್ಲಾಸ್ದು ಒಂದು ಮೆಥಡ್ ಅಪೆಂಡ್ ಆಯ್ತಾ? ಸೊ ಅದನ್ನು ಮಾಡಿದ್ದೀನಿ. ನಾನು ರನ್ ಮಾಡಿದ್ರೆ ನೋಡಿ 1 2 3 4 ಆಗಿದೆ. ಸೊ ನಿಮ್ಗೇನು ಗೊತ್ತು ಅಂದರೆ, ನಂಗೊಂದು ಲಿಸ್ಟ್ ಇದೆ, ಆ ಲಿಸ್ಟ್ಗೆ ನಾನು ಇನ್ನೊಂದನ್ನ ಕೊನೆಯಲ್ಲಿ ಆ್ಯಡ್ ಮಾಡಬೇಕು ಅಂದರೆ ಡಾಟ್ ಅಪೆಂಡ್ನ ಕಾಲ್ ಮಾಡಬೇಕಷ್ಟೆ. ಲೈಕ್ ಒಳಗಡೆ ಅದು ಏನು ಮಾಡ್ತಿದ್ಯೋ, ಅದು ಯಾವ ಡೇಟಾ ಸ್ಟ್ರಕ್ಚರ್ ಇಟ್ಟಿದೆಯೋ ನಾನು ಏನು ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಲಿಸ್ಟ್ ಇದೆ, ಇಲ್ಲಿ ಡಾಟ್ ಅಪೆಂಡ್ ಮಾಡಿದ್ರೆ ಅದಕ್ಕೆ ಇಲ್ಲಿಗೆ ಬರುತ್ತೆ, ಇಷ್ಟು ಗೊತ್ತು ಅಷ್ಟೇ. ಸೊ ಇದನ್ನೇ ನಾವು ಅಬ್ಸ್ಟ್ರಾಕ್ಷನ್ ಅಂತೀವಿ. ಒಳಗಡೆ ಇರೋ ಕಾಂಪ್ಲೆಕ್ಸ್ ಇನ್ನರ್ ಏನು ಲಾಜಿಕ್ ಅದೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಜಸ್ಟ್ ಏನು ಎಸೆನ್ಷಿಯಲ್ ನಿಮಗೆ ಆ್ಯಡ್ ಮಾಡಬೇಕು, ಲೈಕ್ ಪಾಪ್ ಮಾಡ್ಬೇಕಂದ ನೆಕ್ಸ್ಟು. ಸೊ ನೆಕ್ಸ್ಟ್ ಪಾಪ್ ಅಂದರೆ ಇದೇನಾಗುತ್ತೆ ಅಂತ ಗೊತ್ತು. ಲೈಕ್ ಒಂದೊಂದು ಎಲಿಮೆಂಟ್ನ ತೆಗ್ದಾಕುತ್ತೆ. ಸೊ ಇದೇ ಥರ ಲೈಕ್ ನಿಮಗೆ ಒಳಗಡೆ ಏನು ಗೊತ್ತಾಗ್ತಿಲ್ಲ. ಈಗ ಒಳಗಡೆ ಏನು ಆಗಿದೆ ಅಂತ ತಿಳ್ಕೊಬೇಕು ಅಂದರೆ ಏನು ಮಾಡ್ತೀರಾ? ಆ ಮೆಥಡಲ್ಲಿ ಏನು ಬರ್ದಿದ್ದೀರಿ ಅಂತ ಬರ್ದಿದ್ದಾರೆ ಅಂತ ನೋಡ್ಬೋದು. ಅದನ್ನು ಹೆಂಗೆ ಮಾಡ್ತೀರಾ ಅಂದರೆ, ನಿಮ್ಮ ಮ್ಯಾಕ್ ಏನಾದರೂ ಇದ್ದರೆ ಕಮಾಂಡ್ ಪ್ರೆಸ್ ಮಾಡಿ, ಅಥವಾ ನಿಮ್ಮ ವಿಂಡೋಸ್ ಲ್ಯಾಪ್ಟಾಪಲ್ಲಿ ಕಂಟ್ರೋಲ್ನ ಕ್ಲಿಕ್ ಮಾಡಿಕೊಂಡು, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಂಡರ್ಲೈನ್ ಬರುತ್ತೆ ನೋಡಿ, ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಮೌಸ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಗೊತ್ತಾಗುತ್ತೆ ನೋಡಿ ನಿಮಗೆ ಅಲ್ಲಿ ಏನು ಮಾಡ್ತಿದ್ದಾರೆ ಆ್ಯಕ್ಚುಲಿ ಅಂತ. ಸೊ ಈ ಪಾಪ್, ಓಕೆ, ಸೊ ದಿಸ್ ಇಸ್ ದ ಪಾಪ್. ಓಕೆ, ಸೊ ಇಲ್ಲಿ ಅವರು ಆ್ಯಕ್ಚುಲಿ ಬರೆದಿದ್ದಾರೆ, ಈ ಒಂದು ಲಿಸ್ಟ್ ಇದೆ, ಲೈಕ್ ಲಿಸ್ಟ್ ಅನ್ನೋ ಕ್ಲಾಸಲ್ಲಿ ಇದು ಒಂದು ಮೆಥಡ್ ಆಗಿರುತ್ತೆ. ಆ ಮೆಥಡ್ ಏನು ಮಾಡ್ತಿದೆ ಇದನ್ನೆಲ್ಲ ನೀವು ಆ್ಯಕ್ಚುಯಲ್ ಆಗಿ ಪೈಥನ್ದು ಆ್ಯಕ್ಚುಯಲ್ ಕೋಡ್ ಬೇಸಲ್ಲಿ ನೀವು ನೋಡ್ಬೋದು ಆಯಿತಾ? ಇದ್ರೊಳಗಡೆ ನಾನು ಇವಾಗ ಸದ್ಯಕ್ಕೆ ಏನು ನಿಮಗೇನು ತೋರ್ಸೋಕೆ ಹೋಗಲ್ಲ, ಲೈಕ್ ಅದನ್ನ ಮುಂದೆ ನೋಡೋಣ. ಸೊ ಬೇಸಿಕಲಿ ನಾನು ಹೇಳ್ತಾ ಇರೋದು ಇಷ್ಟೇ. ಅಬ್ಸ್ಟ್ರಾಕ್ಷನ್ ಅಂದರೆ ತುಂಬಾ ಸಿಂಪಲ್ ಕಾನ್ಸೆಪ್ಟ್, ಇದರಲ್ಲಿ ಏನು ನಿಮಗೆ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕ್ವೆಶನ್ ಅಂತ ಹಾಕಿ ಯಾರಾದರೂ ಅರ್ಥ ಆಗಿರೋದ್ರು ಆನ್ಸರ್ ಮಾಡ್ತಾರೆ, ಇಲ್ಲ ನಾನಾದರೂ ಆನ್ಸರ್ ಮಾಡ್ತೀನಿ. ಓಕೆನಾ? ಸೊ ಅಬ್ಸ್ಟ್ರಾಕ್ಷನ್ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಓಕೆ, ಅಬ್ಸ್ಟ್ರಾಕ್ಷನ್ ಒಂದು ತುಂಬಾ ಸಿಂಪಲ್ ಕಾನ್ಸೆಪ್ಟ್ ಆಗಿತ್ತು. ಇವಾಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ? ಎನ್ಕ್ಯಾಪ್ಸುಲೇಷನ್. ಎನ್ಕ್ಯಾಪ್ಸುಲೇಷನ್ ಅಂದರೆ ಏನು? ಓಕೆ, ನಾವು ಫಸ್ಟ್ ಡೆಫಿನೇಷನ್ ತಿಳ್ಕೊಳ್ಳೋಣ, ಸೊ ನಿಮ್ಗೆ ಇನ್ನೂ ಈಸಿ ಆಗುತ್ತೆ.
ಎನ್ಕ್ಯಾಪ್ಸುಲೇಷನ್. ಎನ್ಕ್ಯಾಪ್ಸುಲೇಷನ್ ಇನ್ವಾಲ್ವ್ಸ್ ರ್ಯಾಪಿಂಗ್ ಡೇಟಾ ಅಂಡ್ ಮೆಥಡ್ಸ್. ರ್ಯಾಪಿಂಗ್ ಅಂದ್ರೆ ಚಾಕ್ಲೇಟ್ ಇರುತ್ತೆ, ಚಾಕ್ಲೇಟ್ ಹೊರಗಡೆ ರ್ಯಾಪರ್ ಹಾಕ್ತಾರೆ ನೋಡಿ, ಅದಂದ್ರೆ ಸುತ್ತ ಲೈಕ್ ಏನೋ ಕ್ಲೋಸ್ ಮಾಡ್ತಿದ್ದಾರೆ, ಅದನ್ನ ರ್ಯಾಪಿಂಗ್ ಅಂತೀವಿ. ಇಲ್ಲಿ ಚಾಕ್ಲೇಟ್ನ ರ್ಯಾಪ್ ಮಾಡ್ತಿಲ್ಲ, ಡೇಟಾ ಮತ್ತೆ ಮೆಥಡ್ಸ್ ಅಂದ್ರೆ ಅಟ್ರಿಬ್ಯೂಟ್ಸ್ ಮತ್ತೆ ಮೆಥಡ್ಸ್ ಏನಿತ್ತು ಒಳಗಡೆ ಅದನ್ನ ರ್ಯಾಪ್ ಮಾಡ್ತಾ ಇದೀವಿ. ದಟ್ ಆಪರೇಟ್ ಆನ್ ದ ಡೇಟಾ. ಸೊ ಅಟ್ರಿಬ್ಯೂಟ್ ಇದೆ, ಆ ಅಟ್ರಿಬ್ಯೂಟ್ ಮೇಲೆ ಏನೇನು ಮ್ಯಾನಿಪುಲೇಷನ್ಸ್ ಮಾಡ್ಬೋದು ಅನ್ನೋ ಫಂಕ್ಷನ್ಸ್ ಏನಿದೆ, ಆ ಮೆಥಡ್ಸು ಅದು ಇದೆ. ಇವೆರಡನ್ನೂ ಸೇರಿಸಿ ಒಂದು ಗ್ರೂಪ್ ಮಾಡ್ತಾ ಇದೀವಿ, such as a class. Okay, this protects the data from external interference and misuse, improving security and maintainability ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಮಾಡೋದ್ರಿಂದ ಸೆಕ್ಯೂರಿಟಿ ಇಂಪ್ರೂವ್ ಆಗುತ್ತೆ, ಲೈಕ್ ಮಿಸ್ಯೂಸ್ನ ನಾವು ತೆಗಿಬೋದು, ಆ್ಯಂಡ್ ಮೈಂಟೈನಬಿಲಿಟಿ ಇಂಪ್ರೂವ್ ಆಗುತ್ತೆ. ಲೈಕ್ ತುಂಬಾ ಇಂಪಾರ್ಟೆಂಟ್ ಯಾವುದಾದ್ರೂ ಒಂದು ಸಾಫ್ಟ್ವೇರ್ಗೆ ಸೆಕ್ಯೂರಿಟಿ ಆ್ಯಂಡ್ ಮೈಂಟೈನಬಿಲಿಟಿ. ಸೊ ಇದು ಇಂಪ್ರೂವ್ ಆಗ್ತಿದೆ. ಹೆಂಗೆ ಅಂತ ನೋಡೋಣ ನಾವು. ನೋಡೋಕ್ಕೂ ಮೊದಲು ನಾನು ನಿಮಗೆ ಇನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡಿಸ್ತೀನಿ ಇದನ್ನು ಕಾನ್ಸೆಪ್ಟ್ನ. ಸೊ ಒಂದು ಕ್ಲಾಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಒಂದು ಕ್ಲಾಸ್ ಇದ್ದರೆ ಆ ಕ್ಲಾಸು ಏನೇನು ಮಾಡ್ಬೋದು, ಲೈಕ್ ಕ್ಲಾಸ್ ಇದೆ ಅಂದರೆ ಆ ಕ್ಲಾಸಲ್ಲಿ ಏನೇನಿರುತ್ತೆ, ಒಂದು ಆಟ್ರಿಬ್ಯೂಟ್ಸ್ ಇರುತ್ತೆ. ಓಕೆ, ಇನ್ನೊಂದು ಮೆಥಡ್ಸ್ ಇರುತ್ತೆ. ಓಕೆ, ಮೆಥಡ್ಸ್ ಅಂದರೆ ಅದೇ ಫಂಕ್ಷನ್ಸ್, ಅಟ್ರಿಬ್ಯೂಟ್ಸ್ ಅಂದರೆ ವೇರಿಯಬಲ್ಸ್, ಅದೇ ಕ್ಲಾಸ್ ಒಳಗಡೆ ಇರುತ್ತೆ ನೋಡಿ ಅದು. ಓಕೆ, ಹಿಂಗಿರಬೇಕಾದ್ರೆ ಇವ್ರು ಏನು ಹೇಳ್ತಿದ್ದಾರೆ, ಎನ್ಕ್ಯಾಪ್ಸುಲೇಷನ್ ಏನು ಮಾಡುತ್ತೆ ಅಂದರೆ, ಕ್ಯಾಪ್ಸ್ಯೂಲ್ ನೋಡಿದ್ದೀರಾ, ಟ್ಯಾಬ್ಲೆಟ್, ಲೈಕ್ ನೀವು ಏನಾದರೂ ಹುಷಾರು ತಪ್ಪದಾಗ ಕೊಟ್ಟಿರ್ತಾರೆ ಡಾಕ್ಟ್ರು, ಈ ಥರ ಲೈಕ್ ನಾನು ಒಳ್ಳೆ ಡ್ರಾಯಿಂಗ್ ಮಾಡೋಕ್ಕಾಗಲ್ಲ, ಬಟ್ ದೆನ್ ಹಿಂಗಿರುತ್ತೆ ಕ್ಯಾಪ್ಸ್ಯೂಲು, ಹಿಂಗಿರುತ್ತಲ್ಲ. ಸೊ ಈ ಥರ ಕ್ಯಾಪ್ಸ್ಯೂಲಲ್ಲಿ ಎನ್ಕ್ಯಾಪ್ಸುಲೇಟ್ ಅಂದರೆ ಒಳಗಡೆಗೆ ನಾವು ಡೇಟಾನು ಇಲ್ಲಿಗೆ ಒಳಗಡೆ ಹಾಕ್ತೀವಿ. ಡೇಟಾ ಅಂದರೆ ಅಟ್ರಿಬ್ಯೂಟ್ಸ್ ಅಷ್ಟೇನಾ. ನೆಕ್ಸ್ಟು ಆ ಡೇಟಾ ಮೇಲೆ ಮಾಡುವಂಥ ಫಂಕ್ಷನಾಲಿಟೀಸ್ ಏನು ಮೆಥಡ್ಸ್ ಇದೆ, ಸೊ ಆ ಮೆಥಡ್ಸ್ ಸಹ ಇಲ್ಲೇ ಇರುತ್ತೆ. ಸೊ ಇವೆರಡು ಮೆಥಡ್ಸ್ನ ಬಂಡಲ್ ಮಾಡ್ಬಿಟ್ಟು ಇಟ್ಬಿಡ್ತೀವಿ. ಓಕೆ, ಸೊ ಇದನ್ನ ಮಾಡೋಕ್ಕಾಗೋದು ಆ ಆಬ್ಜೆಕ್ಟಿಂದ ಅಷ್ಟೇ. ಲೈಕ್ ಆಬ್ಜೆಕ್ಟ್ಗೆ ಒಳಗಡೆಗೆ ಇದು ಪ್ರೈವೇಟು, ಬೇರೆಯವನು ಸುಮ್ಮನೆ ಏನೋ ಮಾಡೋಕ್ಕಾಗಲ್ಲ. ಅದು ಹೆಂಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ. ಓಕೆ, ಈ ಥರ ಬೈಂಡ್ ಮಾಡಿ, ರ್ಯಾಪ್ ಮಾಡಿ, ಎನ್ಕ್ಯಾಪ್ಸುಲೇಟ್ ಮಾಡಿ ಇಡ್ತೀವಿ. ಇದನ್ನ ಎನ್ಕ್ಯಾಪ್ಸುಲೇಷನ್ ಅಂತ ಹೇಳ್ತೀವಿ, ಆಯ್ತಾ. ಇದೇನು ಬ್ರೋ ಎನ್ಕ್ಯಾಪ್ಸುಲೇಷನ್ ಅಂತೀರಾ, ಕ್ಯಾಪ್ಸುಲ್ ಅಂತೀರಾ, ಲೈಕ್ ನಮ್ಗೆ ಅರ್ಥ ಆಗ್ತಿಲ್ಲ ಅನ್ನೋದಾದರೆ, ಇವಾಗ ಯಾವುದೋ ಒಂದು ಕ್ಲಾಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ನಾನು ಕ್ಲಾಸ್ ಮೋಸ್ಟ್ಲಿ ಇಲ್ಲೇ ಇದನ್ನೇ ತೊಗೊಬೋಣ ಎಕ್ಸಾಂಪಲ್. ಹೆಂಗೋ ಇದೆ, ಸುಮ್ಮನೆ ಟ್ರ್ಯಾಕ್ ಮಾಡೋದು ಬೇಡ. ಸೊ ಎಕ್ಸಾಂಪಲ್ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಇವಾಗ ಇಲ್ಲಿ ಏನಂದರೆ ಒಂದು ಕ್ಲಾಸ್ ಇದೆ, ATM ಅನ್ನೋ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿ. ಸೊ ATMದು ಒಂದು ಸಿಮ್ಯುಲೇಷನ್ ಥರ, ಲೈಕ್ ರಿಯಲ್ ATM ಎಲ್ಲ ಹಿಂಗೆಲ್ಲ ಕೋಡ್ ಮಾಡಿರಲ್ಲ, ನಿಮ್ಗೆ ಅರ್ಥ ಮಾಡ್ಸೋಕ್ಕೋಸ್ಕರ, ಆಯಿತಾ. ಸೊ ATM ಇದೆ. ಸೊ ಇನಿಟ್ ಅಂದರೆ ಏನು ನಾನು ಹೇಳ್ಕೊಟ್ಟಿದ್ದೆ, ಕನ್ಸ್ಟ್ರಕ್ಟರ್ಸ್ ಅಲ್ವಾ. ಸೊ ಕನ್ಸ್ಟ್ರಕ್ಟರ್ ATM ಅನ್ನೋ ಕ್ಲಾಸಿಂದ ಯಾವುದೇ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದಾಗ ಫಸ್ಟ್ ರನ್ ಆಗುವಂಥ ಕೋಡ್ ಇದು. ಓಕೆ, ರನ್ ಆದಮೇಲೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಸೆಲ್ಫ್ ಡಾಟ್ ಬ್ಯಾಲೆನ್ಸ್ನ ಅವರು ಏನು ಮಾಡ್ತಾರೆ, 1000ಗೆ ಸೆಟ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಬ್ಯಾಲೆನ್ಸ್ ಇಲ್ಲ, ಅಂಡರ್ಸ್ಕೋರ್ನ ಸ್ಟಾರ್ಟಿಂಗಲ್ಲಿ ಹಾಕಿದ್ದಾರೆ. ಏನಿದು ಅಂಡರ್ಸ್ಕೋರ್ ಅಂದರೆ, ಇಲ್ಲಿ ಕಮೆಂಟ್ ಸಹ ಹಾಕಿದ್ದೀನಿ, ಇದು ಪ್ರೈವೇಟ್ ಆಟ್ರಿಬ್ಯೂಟ್ ಅಂತ. ಓಕೆ, ಸೊ ಒಂದು ATM ಇದ್ದರೆ ಆ ಬ್ಯಾಲೆನ್ಸ್ನ ನೀವು ಚೇಂಜ್ ಮಾಡಕ್ಕೆ ಬಿಟ್ಟರೆ ಏನು ಎಷ್ಟು ಸರಿ ಹೇಳಿ. ಇವಾಗ ನಾನು ಅದನ್ನ ನಿಮಗೆ ಕೋಡಲ್ಲಿ ಆ್ಯಕ್ಚುಯಲ್ ಆಗಿ ತೋರಿಸೋದಾದರೆ, ಇಲ್ಲಿ ನೋಡಿ ATM ಇದೆ, ಆಯಿತಾ. ಸೊ ಈ ಥರ ಬ್ಯಾಲೆನ್ಸ್ನ ನಾನು ಹಿಂಗೆ ತೊಗೊಳ್ತೀನಿ, ಹಿಂಗೆ ತೊಗೊಬಿಡ್ತೀನಿ. ಓಕೆ, ಹಿಂಗೆ ತೊಗೊಂಡಾದ್ಮೇಲೆ ನಾನೇನು ಮಾಡ್ತೀನಿ, ಒಂದು ATM ಕ್ರಿಯೇಟ್ ಮಾಡ್ತೀನಿ. ATM ಯಾರ್ದು, ನಂದೆ, ಚಂದನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ, CBI ಅಂತ ಒಂದು ಕ್ರಿಯೇಟ್ ಮಾಡೋಣ. ಚಂದನ್ ಬ್ಯಾಂಕ್ ಆಫ್ ಇಂಡಿಯಾದು ಒಂದು ATMನ ಕ್ರಿಯೇಟ್ ಮಾಡ್ತೀನಿ ನಾನು. ಕ್ರಿಯೇಟ್ ಮಾಡ್ಬೇಕಾದ್ರೆ ಆ ಒಂದು ATM ಅಲ್ಲಿ ಒಂದು 1000 ರೂಪಾಯಿ ದುಡ್ಡು ಹಾಕಿರ್ತೀನಿ. ಓಕೆ, ಸೊ 1000 ರೂಪಾಯಿ ದುಡ್ಡು ಹಾಕಿರ್ತೀನಿ. ಇವಾಗ ನಾನು ಏನಾದ್ರು ಪ್ರಿಂಟ್ ಮಾಡಿದ್ರೆ CBI ಡಾಟ್ ಬ್ಯಾಲೆನ್ಸ್ನ ಏನು ತೋರಿಸುತ್ತೆ ಅದು ನೋಡೋಣ. ರನ್ ಮಾಡಿದ್ರೆ ನೋಡಿ 1000 ಅಂತ ತೋರಿಸ್ತಾ ಇದೆ. ಸೊ 1000 ಅಂತ ತೋರಿಸೋದಷ್ಟೇ ಅಲ್ಲ, ಅದ್ರ ಜೊತೆಗೆ ನಾನೇನು ಮಾಡ್ಬೋದು ಗೊತ್ತಾ, CBI ಡಾಟ್ ಬ್ಯಾಲೆನ್ಸ್ನ ನಾನು ತುಂಬ ದುಡ್ಡು, ನಂಗೆ ಇಷ್ಟೊಂದು ದುಡ್ಡು ಬೇಕು ಅಂತ ನಾನು ಇಷ್ಟು ದುಡ್ಡು ಮಾಡಿಬಿಡ್ತೀನಿ. ಇವಾಗ ಏನಾಗುತ್ತೆ ನೋಡಿ, ಅಷ್ಟಾಗೋಗುತ್ತೆ ಬ್ಯಾಲೆನ್ಸು. ಬಟ್ ನನಗೆ ಈ ಥರ ಯಾವನೋ ರ್ಯಾಂಡಮ್ ಆಗಿ ಸಿಂಪಲ್ ಆಗಿ ಬ್ಯಾಲೆನ್ಸ್ನ ಚೇಂಜ್ ಮಾಡೋಂಗೆ ಇರಬಾರ್ದು. ಅದನ್ನು ನಾನು ಪ್ರೈವೇಟ್ ಆಗಿ ಇಡಬೇಕು. ಆ ಆಬ್ಜೆಕ್ಟ್ ಇದೆ ಅಂದರೆ, ಆ ATM ಇದೆ ಅಂದರೆ ಆ ATMಗೆ ಮಾತ್ರ ಅದು ಸ್ಪೆಸಿಫಿಕ್ ಆಗಿರಬೇಕು, ಆ್ಯಂಡ್ ಆ ATM ಒಳಗಿಂದ ಮಾತ್ರ ಅದನ್ನ ಸರಿ ಮಾಡೋಂಗಿರಬೇಕು. ಓಕೆ, ಇದನ್ನ ನಾವು ಲೈಕ್ ಎನ್ಕ್ಯಾಪ್ಸುಲೇಷನ್ ಅಂತೀವಿ. ಸೊ ಈ ಬ್ಯಾಲೆನ್ಸ್ನ ಇಲ್ಲಿಂದ ಮಾಡೋ ಬದಲು ಇಲ್ಲಿಗೇನೆ ಇನ್ನೊಂದು ಫಂಕ್ಷನ್ನ ಹಾಕೋಣ. ಸೊ ಇಲ್ಲಿಗೇನೆ ಅಪ್ಡೇಟ್ ಬ್ಯಾಲೆನ್ಸ್ ಅನ್ನೋ ಒಂದು ಫಂಕ್ಷನ್ನ ಹಾಕೋಣ. ಸೊ ಅಪ್ಡೇಟ್ ಬ್ಯಾಲೆನ್ಸ್. ಓಕೆ, ಸೊ ಅಪ್ಡೇಟ್ ಬ್ಯಾಲೆನ್ಸ್ಗಿಂತ ನಾನು ಅಪ್ಡೇಟ್ ಏನಕ್ಕೆ ಮಾಡ್ತೀನಿ, ಅಪ್ಡೇಟ್ ಮಾಡಲ್ಲ ಅಲ್ವಾ. ನಾನೇನು ಮಾಡೋಣ, ಬರೀ ಚೆಕ್ ಬ್ಯಾಲೆನ್ಸ್ ಅಂತ ನೋಡೋಣ. ಓಕೆ, ಸೊ ಚೆಕ್ ಬ್ಯಾಲೆನ್ಸ್ ಅಂತ ನೋಡೋಣ. ಏನು ಮಾಡೋಣ, ಚೆಕ್ ಬ್ಯಾಲೆನ್ಸ್. ಸೊ ಇದೇನು ಮಾಡುತ್ತೆ, ಏನಿಲ್ಲ, ರಿಟರ್ನ್ ಮಾಡುತ್ತೆ ಏನ,
ಅಥವಾ ಪ್ರಿಂಟ್ ಮಾಡ್ಬಿಡೋಣ ಸುಮ್ಮನೆ ಸಿಂಪಲ್ ಆಗಿ. ಸೊ ಪ್ರಿಂಟ್ ಮಾಡ್ತೀವಿ, ಏನ ಪ್ರಿಂಟ್ ಮಾಡ್ತೀವಿ ಇಲ್ಲಿ, ಸೆಲ್ಫ್ ಡಾಟ್ ಬ್ಯಾಲೆನ್ಸ್ನ. ಓಕೆ, ಇಲ್ಲಿ ಸೊ ಸೆಲ್ಫ್ ಡಾಟ್ ಬ್ಯಾಲೆನ್ಸ್ ಇಲ್ಲಿ ಏನಕ್ಕೆ ಎರರ್ ತೋರಿಸ್ತಾ ಇದೆ, ಇಲ್ಲಿ ಸೆಲ್ಫ್ ಇಸ್ ನಾಟ್ ಡಿಫೈನ್ಡ್ ಅಂತ ತೋರಿಸ್ತಾ ಇದೆ. ಯಾವುದೇ ಒಂದು ಮೆಥಡ್ ಕ್ಲಾಸ್ ಒಳಗಿದ್ದಾಗ ಸೆಲ್ಫ್ ಹಾಕಬೇಕು. ಹಿಂದಿನ ವಿಡಿಯೋದಲ್ಲಿ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ ಯಾಕೆ ಸೆಲ್ಫ್ ಹಾಕ್ತೀವಂತ. ಓಕೆ, ಸೊ ನಾನು ಇದನ್ನ ಪ್ರೈವೇಟ್ ಅಟ್ರಿಬ್ಯೂಟ್ ಮಾಡ್ತೀನಿ, ಪ್ರೈವೇಟ್ ಅದೆಲ್ಲ ಹೇಳ್ಕೊಡ್ತೀನಿ ಇವಾಗ, ಪ್ರೈವೇಟ್ ಅಂದ್ರೆ ಏನು ಅಂತ ಎಲ್ಲ. ಓಕೆ, ಸೊ ಇವಾಗ ನೀವು ನೋಡ್ಬೋದು ನಾನು ಪ್ರಿಂಟ್ CBI ಡಾಟ್ ಅಂಡರ್ಸ್ಕೋರ್ ಬ್ಯಾಲೆನ್ಸ್ ಮೊದಲು ಹೆಂಗೆ ಚೆಕ್ ಮಾಡ್ತಿದ್ದೆ ಹಂಗೆ ಚೆಕ್ ಮಾಡ್ತೀನಿ. ಓಕೆ, ಇದು ಬರಬೇಕಲ್ವಾ ನಾರ್ಮಲ್ ಆಗಿದ್ರೆ. ಬಟ್ ಇಲ್ಲೇನು ತೋರಿಸುತ್ತೆ, ATM ಆಸ್ ನೋ ಅಟ್ರಿಬ್ಯೂಟ್ ಬ್ಯಾಲೆನ್ಸ್ ಅನ್ನೋದು ಒಳಗಡೆ ಇದೆ, ಬಟ್ ಅದನ್ನ ಈ ತರ ಚೇಂಜ್ ಮಾಡ್ಬಿಟ್ಟಿದೆ ಪೈಥನ್. ಅದನ್ನ ಮ್ಯಾಂಗ್ಲಿಂಗ್ ಅಥವಾ ರ್ಯಾಂಗ್ಲಿಂಗ್ ಅಂತ ಏನೋ ಹೇಳ್ತೀವಿ. ಓಕೆ, ಅದನ್ನ ಬಿಡಿ. ಸೊ ಬೇಸಿಕಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಈ ಒಂದು ಕ್ಲಾಸ್ಗೆ ಬೇಕಾಗಿರುವಂತ ಡೇಟಾನ ಅಂದ್ರೆ ಅಟ್ರಿಬ್ಯೂಟ್ಸ್ನ ಮತ್ತೆ ಈ ಅಟ್ರಿಬ್ಯೂಟ್ನ ಚೇಂಜ್ ಮಾಡೋಕ್ಕೆ ಅಥವಾ ನೋಡೋಕೆ ಬೇಕಾಗಿರುವಂತ ಫಂಕ್ಷನ್ಸ್ನ ಎರಡನ್ನು ಪ್ಯಾಕ್ ಮಾಡಿ ಒಂದು ಆಬ್ಜೆಕ್ಟ್ ಅಲ್ಲಿ ಇಡ್ತೀವಿ. ಅದನ್ನ ಎನ್ಕ್ಯಾಪ್ಸುಲೇಟ್ ಮಾಡ್ತೀವಿ. ಸುಮ್ಮನೆ ಇನ್ನೊಬ್ರು ಯಾರೋ ಅದನ್ನ ಆಕ್ಸೆಸ್ ಮಾಡ್ಬಿಡಕ್ಕಾಗಲ್ಲ, ಆ ಫಂಕ್ಷನ್ ಇಂದನೇ ಆಕ್ಸೆಸ್ ಮಾಡಬೇಕು. ಇದನ್ನ ಎನ್ಕ್ಯಾಪ್ಸುಲೇಷನ್ ಅಂತ ಹೇಳ್ತೀವಿ, ಆಯ್ತಾ. ಸೊ ಇವಾಗ ನಾನು ನಿಮ್ಗೆ ಇನ್ನ ಕ್ಲಿಯರ್ ಮಾಡಿಸೋದಾದ್ರೆ ಅದನ್ನ, ಓಕೆ, ನಿಮ್ಮ ಯಾವುದೋ ಒಂದು ಕಂಪ್ನಿಗೆ ನೀವೇ ಜಾಯ್ನ್ ಆಗ್ತೀರಾ ಅಂತ ಅನ್ಕೊಳ್ಳಿ. ಆ ಕಂಪ್ನಿಲಿ ಏನೇನಿರುತ್ತೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದ್ರೆ ಅವ್ರು ಏನೇನು ನೋಡ್ಕೋತಾರೆ, ಅವ್ರದ್ದೇ ಏನೇನೋ ರೆಕಾರ್ಡ್ಸ್ ಇರುತ್ತೆ, ಆಯ್ತಾ. ಸೊ ರೆಕಾರ್ಡ್ಸು ಅಂದರೆ ಏನೇನು ಮಾಡಿದ್ವಿ ಆ ಥರ ರೆಕಾರ್ಡ್ಸ್ ಇರುತ್ತೆ. ಆ್ಯಂಡ್ ಅದರಲ್ಲಿ ಸ್ವಲ್ಪ ಜನ ಇರ್ತಾರೆ. ಸೊ HR ಅಂತ ಹಾಕ್ತೀನಿ, ಹ್ಯೂಮನ್ ರಿಸೋರ್ಸ್ ಇದು. ಸೊ HR ಅಂದರೆ ಆ HR ಅಲ್ಲ, ಆ್ಯಕ್ಚುಲಿ ಪೀಪಲ್ ವರ್ಕಿಂಗ್, ಯಾರು ವರ್ಕ್ ಮಾಡ್ತಾರೆ ಅವ್ರು ಇರ್ತಾರೆ. ಓಕೆ, ಅದೇ ರೀತಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಓಕೆ, ಸೊ ಇದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು. ಸೊ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ, ಸೇಮ್ ಹಂಗೇನೆ. ಸೊ ರೆಕಾರ್ಡ್ಸ್ ಇರುತ್ತೆ, ಮತ್ತು ಅದರಲ್ಲಿ ಹ್ಯೂಮನ್ಸ್ ಇರ್ತಾರೆ, ಲೈಕ್ ಕೆಲಸ ಮಾಡೋಕ್ಕೆ ಎಂಪ್ಲಾಯೀಸ್ ಇರ್ತಾರೆ. ಈಗ ಫೈನಾನ್ಸ್ ಟೀಮಲ್ಲಿ ರೆಕಾರ್ಡ್ಸ್ ಇರೋದನ್ನ ಫೈನಾನ್ಸ್ ಟೀಮಲ್ಲಿರೋ ಕೆಲಸ ಮಾಡ್ತಿರೋರು ಏನೇನೋ ಮಾಡಿಕೊಂಡು ಅವರು ಸುಮ್ಮನೆ ದಿನ ಡೇ ಟು ಡೇ ಟಾಸ್ಕ್ ಏನಿರುತ್ತೆ ಅದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿ ಮಾರ್ಕೆಟಿಂಗ್ ಟೀಮಲ್ಲಿರೋ ರೆಕಾರ್ಡ್ಸು ಅವ್ರದ್ದು ಏನು ಕೆಲಸ ಇರುತ್ತೋ ಅದನ್ನು ಕರೆಕ್ಟಾಗಿ ಅಲ್ಲಿರೋ ಅಂಥ ಎಂಪ್ಲಾಯೀಸು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಿಂಗೆ ಡೈರೆಕ್ಟ್ ಆಗಿರುತ್ತೆ. ಆ್ಯಂಡ್ ಈ ಎಂಪ್ಲಾಯೀಸು ಅವ್ರ ರೆಕಾರ್ಡ್ಸ್ನ, ಈಗ ಫೈನಾನ್ಸ್ ಟೀಮ್ ಎಂಪ್ಲಾಯೀಸು ಫೈನಾನ್ಸ್ ಟೀಮ್ದು ರೆಕಾರ್ಡ್ಸ್ನ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಹಾಗೆ ಮಾರ್ಕೆಟಿಂಗ್ ಟೀಮ್ ಅವರು ಮಾರ್ಕೆಟಿಂಗ್ ಟೀಮ್ ರೆಕಾರ್ಡ್ಸ್ನ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಅದೇ ಏನಾದರೂ ಮಾರ್ಕೆಟಿಂಗ್ ಟೀಮ್ ಅವ್ರಿಗೆ ಯಾವುದೋ ಒಂದು ರೀಸನ್ಗೆ ನಾನು ಫೈನಾನ್ಸ್ ಟೀಮ್ದು ಇದು ಬೇಕು, ನನಗೆ ರೆಕಾರ್ಡ್ಸ್ ಬೇಕು ಅಂತ ಆದರೆ ಏನು ಮಾಡಬೇಕಾಗತ್ತೆ, ಅವರು ಡೈರೆಕ್ಟಾಗಿ ಆಕ್ಸೆಸ್ ಮಾಡೋಕ್ಕೆ ಬಿಡಲ್ಲ, ಯಾವುದೇ ಕಂಪ್ನಿನೂ ಬಿಡಲ್ಲ. ಓಕೆ, ಅವಾಗ ಏನು ಮಾಡಬೇಕಾಗುತ್ತೆ, ಫೈನಾನ್ಸ್ ಟೀಮಲ್ಲಿ ಕೆಲಸ ಮಾಡ್ತಿರೋ ಅಂತ ಯಾವುದೋ ಒಬ್ಬ ಎಂಪ್ಲಾಯಿನ ಇಟ್ಕೊಂಡು ಅವನ ಕಡೆಯಿಂದ ಅದನ್ನು ಲೈಕ್ ಆ ರೆಕಾರ್ಡ್ಸ್ನ ತಗೋಬೇಕು. ಲೈಕ್ ಮ್ಯಾನ್ ಇನ್ ದ ಮಿಡಲ್ ಥರ ಅವನು. ಓಕೆ, ಸೊ ಅವನು ನನಗೆ ಹೆಲ್ಪ್ ಮಾಡಬೇಕು ಅದನ್ನು ಮಾಡೋಕ್ಕೆ. ಅದೇ ರೀತಿ ಇದೇ ಅನಾಲಜಿನ ನೀವು ಎಲ್ಲಿ ತೊಗೊಂಡ್ಬಿಡ್ಬೇಕು ಹೇಳಿ, ಈ ರೆಕಾರ್ಡ್ಸ್ ಅಂದರೆ ಏನಿಲ್ಲ, ಆಟ್ರಿಬ್ಯೂಟ್ಸ್, ಆಯಿತಾ. ಸೊ ಆಟ್ರಿಬ್ಯೂಟ್ಸು ಆ್ಯಂಡ್ ಈ ಎಂಪ್ಲಾಯೀಸ್ ಏನಿದ್ರು ಇವರು ಮೆಥಡ್ಸು. ಸೊ attributes and these are the methods which manipulate that attribute. ಸೊ ಫೈನಾನ್ಸ್ ಅಂದರೆ ಫೈನಾನ್ಸಿಗೆ ಮಾತ್ರ ಅದು ಸ್ಟ್ರಿಕ್ಟ್ಲಿ ಇದಾಗಿರುತ್ತೆ, ಬೇರೆಯವರು ಸುಮ್ಮನೆ ತೆಗಿಯೋಕ್ಕಾಗಲ್ಲ. ಆ್ಯಂಡ್ ಮಾರ್ಕೆಟಿಂಗಿಗೆ ಮಾತ್ರ ಆಗಿರುತ್ತೆ. ಸೆಕ್ಯೂರಿಟಿ ಇಂಪ್ರೂವ್ ಆಯಿತು, ಮಿಸ್ಯೂಸ್ ಇಂಪ್ರೂವ್ ಆಯಿತು, ಮೈಂಟೈನಬಿಲಿಟಿ ಇಂಪ್ರೂವ್ ಆಯಿತು. ಸುಮ್ಮನೆ ಎಲ್ಲೆಲ್ಲಿಂದ ಹೆಂಗೆ ತೆಗ್ದಿರಲ್ಲ, ಇದನ್ನು ಮಾತ್ರ ಇದರಿಂದನೇ ಹೋಗ್ತೀವಿ ಅಂತ ನಮಗೆ ಮೊದಲೇ ಗೊತ್ತಿರುತ್ತೆ. ಸೊ ಒಳ್ಳೆ ಲೈಕ್ ಕೋಡ್ ಬರೆದಿದ್ರೆ ನೀವು ಮುಂದೆ ಇನ್ನೊಬ್ಬ ಯಾರೋ ಬಂದ್ರೂ ಅವ್ನಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ಎನ್ಕ್ಯಾಪ್ಸುಲೇಷನ್. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇವಾಗ ಆ್ಯಕ್ಚುಯಲ್ ಎಕ್ಸಾಂಪಲ್ನ ನಾವು ನೋಡೋಣ. ಲೈಕ್ ನಾನು ನಮ್ಮ ಸ್ಕ್ರೀನ್ಗೆ ಹೋಗೋಣ ಮತ್ತೆ. ಓಕೆ, ಸೊ ಇದನ್ನು ಸಹ ನೀವು ನೋಡ್ಕೊಳ್ಳಿ. ಇದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ, ಲೈಕ್ ಇದೆಲ್ಲ ಆ್ಯಕ್ಚುಯಲ್ ಕೋಡಲ್ಲ, ಆಯಿತಾ. ಲೈಕ್ ಸುಮ್ಮನೆ ನಿಮಗೆ ಅರ್ಥ ಮಾಡಿಸೋಕ್ಕೋಸ್ಕರ ಇದು ಬರೆದಿರೋದು. ಬಟ್ ನಾನು ಇಲ್ಲಿ ಅಬ್ಸ್ಟ್ರಾಕ್ಷನ್ ಮತ್ತು ಪಾಲಿಮಾರ್ಫಿಸಮ್ ಎರಡೂ ಸೇರಿಸಿ ಲೈಕ್ ಅಬ್ಸ್ಟ್ರಾಕ್ಷನ್ ಮತ್ತು ಎನ್ಕ್ಯಾಪ್ಸುಲೇಷನ್ ಸೇರಿಸಿ ಇನ್ನೊಂದು ಎಕ್ಸಾಂಪಲ್ನ ತೋರಿಸ್ತೀನಿ. ಈ ಎಕ್ಸಾಂಪಲ್ ಏನೇಳಿ ಡೇಟಾ ಬೇಸ್ನ ಕ್ರಿಯೇಟ್ ಮಾಡ್ತಿರ್ತೀವಿ. ಸೊ ನಮ್ಮದೇ ಓನ್ ಡೇಟಾ ಬೇಸ್ನ ಡಿಸೈನ್ ಮಾಡೋಣ, ಸಿಂಪಲ್ ಡೇಟಾ ಬೇಸ್, ಆಯಿತಾ. ಇನ್ನು ಡೇಟಾ ಬೇಸ್ ಅಂತ ನೀವು ಕೊಡೋಕ್ಕಾಗಲ್ಲ. ಬಟ್ ದೆನ್ ನಮಗೆ ಇವಾಗ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವೇನು ಇನ್ಹೆರಿಟೆನ್ಸ್ ಕಲ್ತಿದ್ದೀವಿ, ಇನ್ಹೆರಿಟೆನ್ಸ್ ಅಂತೀನಿ, ನೀವೇನು ಅಬ್ಸ್ಟ್ರಾಕ್ಷನ್ ಮತ್ತು ಎನ್ಕ್ಯಾಪ್ಸುಲೇಷನ್ ಕಲ್ತಿದ್ದೀರಾ, ಅವೆರಡೂ ನಾಲೆಡ್ಜ್ನ ಇಟ್ಕೊಂಡು ಈಗ ಒಂದು ಡೇಟಾ ಬೇಸ್ನ ಡಿಸೈನ್ ಮಾಡೋಣ. ಸೊ ಡೇಟಾ ಬೇಸ್ ಡಿಸೈನ್ ಮಾಡಬೇಕಂದ್ರೆ ಏನು ಮಾಡ್ತೀರಾ, ಸಿಂಪಲ್ ಡೇಟಾ ಬೇಸ್, ಆಯಿತಾ ಇದು. ಸೊ ಕ್ಲಾಸ್ ಡೇಟಾ ಬೇಸ್, ಇದು ಒಂದು ಡೇಟಾ ಬೇಸ್ ಕ್ಲಾಸು. ಓಕೆ, ಸೊ ಇವಾಗ ಕ್ಲಾಸ್ ಏನೋ ಕ್ರಿಯೇಟ್ ಮಾಡಿದ್ದೀನಿ. ಡೇಟಾ ಬೇಸ್ ಅಂದರೆ ಆ ಡೇಟಾ ಬೇಸಲ್ಲಿ ಏನಿರಬೇಕು, ಒಂದು ಸ್ಟೋರೇಜ್ ಮಾಡೋಕ್ಕೆ ಏನೋ ಒಂದು ಇರಬೇಕಲ್ವಾ. ಸೊ ಇಲ್ಲಿ ನಮಗೆ ನಮ್ಮ ಸಿಂಪಲ್ ಡೇಟಾ ಬೇಸ್ ಆಗಿರೋದ್ರಿಂದ ಡಿಕ್ಷನರಿನೇ ನಾವು ಸ್ಟೋರ್ ಮಾಡೋಕ್ಕೆ ಇಟ್ಕೊಳ್ಳೋಣ. ಸೊ ಡಿಕ್ಷನರಿದ್ನ ಒಂದು ಅಬ್ಸ್ಟ್ರಾಕ್ಷನ್ ಕ್ರಿಯೇಟ್ ಮಾಡ್ತಿದ್ದೀವಿ ಅಷ್ಟೇ. ಸೊ ಕ್ಲಾಸ್ ಡೇಟಾ ಬೇಸ್ ಅಂತ ಆಯಿತು. ಒಂದು ಕ್ಲಾಸ್ಗೆ ಒಂದು ಕನ್ಸ್ಟ್ರಕ್ಟರ್ ಇರಬೇಕು ಅಲ್ವಾ. ಸೊ ಕನ್ಸ್ಟ್ರಕ್ಟರ್ ಹಾಕ್ಬಿಡೋಣ. ಏನದು ಕನ್ಸ್ಟ್ರಕ್ಟರ್ ಹಾಕಿದೆ. ಓಕೆ,
ಸೊ ಇಲ್ಲಿ ಸೆಲ್ಫ್ ಡಾಟ್ ಸ್ಟೋರೇಜ್. ಸೊ ಸ್ಟೋರೇಜ್ ಅನ್ನೋ ಒಂದು ವೇರಿಯೇಬಲ್ ಇಡ್ತೀನಿ, ಇದು ಡಿಕ್ಷನರಿ ವೇರಿಯೇಬಲ್ ಆಯ್ತಾ. ಸೊ ಡಿಕ್ಷನರಿಗೆ ಓಪನ್ ಮಾಡಿದೆ. ಓಕೆ, ಈಗ ನಮ್ಮ ಸ್ಟೋರೇಜು ಕ್ರಿಯೇಟ್ ಆಯಿತು, ಡೇಟಾ ಬೇಸ್ ಎಲ್ಲ ಸರಿ ಆಯಿತು. ಈಗ ನೆಕ್ಸ್ಟ್ ಏನು, ಡೇಟಾ ಬೇಸ್ಗೆ ರೈಟ್ ಮಾಡಬೇಕು, ಅಂದರೆ ಡೇಟಾ ಬೇಸಲ್ಲಿ ಏನೋ ಸ್ಟೋರ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ಸ್ಟೋರ್ ಅನ್ನೋ ಒಂದು ಇದನ್ನ ತಗೊಳ್ಳೋಣ, ಸ್ಟೋರ್ ಅಂತ ತಗೊಳ್ಳೋಣ ಅಥವಾ ರೈಟ್ ಅಂತ ತಗೊಳ್ಳೋಣ, ನಿಮ್ಗೆ ಈಸಿ ಆಗುತ್ತೆ. ಸೊ ಡೇಟಾ ಬೇಸ್ಗೆ ಏನೋ ಒಂದು ರೈಟ್ ಮಾಡಬೇಕು. ಸೊ ಅವಾಗ ಏನು ಮಾಡ್ತೀರಾ, ಏನು ರೈಟ್ ಮಾಡಬೇಕು, ಇಲ್ಲಿ ಹೆಂಗೆ ತೊಗೊಂಡಿದ್ದೀವಿ ಅಂತ ನೋಡ್ತೀನಿ. ಸೊ ಸೇಮ್ ಕೀ ವ್ಯಾಲ್ಯೂ ಪೇರ್ನೇ ರೈಟ್ ಮಾಡೋಣ. ಸೊ ಬೇಸಿಕಲಿ ಕೀ ಏನು ಮತ್ತು ವ್ಯಾಲ್ಯೂ ಏನು ಇಷ್ಟನ್ನ ಮಾತ್ರ ನಮ್ಮ ಡೇಟಾ ಬೇಸ್ ಸ್ಟೋರ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಏನು ಮಾಡ್ತೀನಿ ನಾನು ಇವಾಗ, ಸೆಲ್ಫ್ ಡಾಟ್ ಸ್ಟೋರೇಜ್ ಇತ್ತು ನೋಡಿ. ಓಕೆ, ಇದು ನಾನು ಸಿಂಪಲ್ ಆಗಿ ಹೇಳ್ತಾ ಇರೋದು, ಇನ್ನು ನಿಮಗೆ ಎನ್ಕ್ಯಾಪ್ಸುಲೇಷನ್ ಮತ್ತೆ ಅಬ್ಸ್ಟ್ರಾಕ್ಷನ್ದು ಕರೆಕ್ಟಾಗಿ ಇನ್ನೂ ಗೊತ್ತಿರಲ್ಲ ನಿಮಗೆ. ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಏನಕ್ಕೆ ಇದು ಬಿಲ್ಡ್ ಮಾಡ್ತಿದ್ದೀವಿ ಅಂತ. ನೆಕ್ಸ್ಟಲ್ಲಿ ಮೈನರ್ ಚೇಂಜಸ್ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ ಎನ್ಕ್ಯಾಪ್ಸುಲೇಷನ್ ಏನು, ಪಾಲಿಮಾರ್ಫ್ ಲೈಕ್ ಸಾರಿ ಅಬ್ಸ್ಟ್ರಾಕ್ಷನ್ ಏನಂತ. ಓಕೆ, ಸೊ ಇವಾಗ ಸ್ಟೋರೇಜ್, ಸೆಲ್ಫ್ ಡಾಟ್ ಸ್ಟೋರೇಜಲ್ಲಿರೋ ಕೀಗೆ ಈ ಒಂದು ವ್ಯಾಲ್ಯೂನ ಹಾಕು ಅಂತ ಹೇಳಿದೆ. ಓಕೆ, ನೆಕ್ಸ್ಟು ಇದೇ ರೀತಿ ರೀಡ್ ಅನ್ನೋದನ್ನು ಮಾಡ್ತೀನಿ ನಾನು. ರೀಡ್ ಅಂತ ಮಾಡಿ ಸೆಲ್ಫ್ ಅಂತ ಹಾಕಿ, ಸೊ ರೀಡಲ್ಲಿ ಬರೀ ಕೀ ಕೊಟ್ಟರೆ ಸಾಕಲ್ವಾ, ಕೀ ಕೊಟ್ಟರೆ ನನಗೆ ವ್ಯಾಲ್ಯೂ ಸಿಗಬೇಕಲ್ವಾ. ಸೊ ಕೀ ಕೊಟ್ಟರೆ ನಾನೇನು ಮಾಡ್ತೀನಿ, ರಿಟರ್ನ್ ಮಾಡ್ತೀನಿ ಸೆಲ್ಫ್ ಡಾಟ್ ಏನು ರಿಟರ್ನ್ ಮಾಡಬೇಕು, ಸ್ಟೋರೇಜಲ್ಲಿ ಕೀನ ರಿಟರ್ನ್ ಮಾಡ್ತೀನಿ. ನನ್ನ ಬೇಸಿಕ್ ಪೈಥಾನ್ ಕೋರ್ಸ್ದು ವೀಡಿಯೋಸ್ ಇತ್ತು ನೋಡಿ, 13 ವೀಡಿಯೋಸ್, ಅದನ್ನು ಕರೆಕ್ಟಾಗಿ ನೋಡಿದರೆ ಇದರಲ್ಲಿ ಏನೂ ನಿಮಗೆ ಡೌಟೇ ಇರಬಾರ್ದು. ಇವಾಗ ತುಂಬಾ ಸಿಂಪಲ್ಲು, ಲೈಕ್ ಇದು ಹೇಗೆ ಹಿಂಗೆ ಮಾಡ್ತಾ ಇದ್ದೀವಿ, ಯಾಕೆ ಹಿಂಗೆ ಮಾಡ್ತಿದ್ದೀವಿ, ರಿಟರ್ನ್ ಏನು, ಇದೆಲ್ಲ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ. ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಏನಾದ್ರು ಅರ್ಥ ಆಗ್ತಿಲ್ಲ ಅಂದರೆ ಪ್ಲೀಸ್ ಆ ವೀಡಿಯೋಸ್ನ ನೋಡಿಕೊಂಡು ಈ ವಿಡಿಯೋಗೆ ಬನ್ನಿ. ಓಕೆ, ಅದು ನೋಡು ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ವಿಡಿಯೋನ ನೋಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಮತ್ತು 2x ಆದರೂ ನೋಡಿ ಅಥವಾ ಡೌನ್ಲೋಡ್ ಆದ್ರೂ ಮಾಡ್ಕೊಂಡು ಏನಾದರೂ ಮಾಡ್ಕೊಂಡು ನೋಡಿ. ಓಕೆ, ಸೊ ಅರ್ಥ ಆಗುತ್ತೆ. ಓಕೆ, ಇವಾಗ ಒಂದು ಡೇಟಾ ಬೇಸ್ನ ಕ್ರಿಯೇಟ್ ಮಾಡಿದ್ವು. ಓಕೆ, ಡೇಟಾ ಬೇಸಲ್ಲಿ ಸ್ಟೋರೇಜ್ ಇದೆ, ಆ ಸ್ಟೋರೇಜ್ಗೆ ನಾವು ಅಪ್ಡೇಟ್ ಸಹ ಮಾಡ್ತಾ ಇದ್ದೀವಿ. ಓಕೆ, ಹಿಂಗೆಲ್ಲ ಮಾಡಿದ್ವು. ಇಂಥ ಟೈಮಲ್ಲಿ ಇವಾಗ ನಾನು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಣ, ಡಿ ಬಿದು. ಸೊ ಡಿ ಬಿ ಈಸ್ ಈಕ್ವಲ್ ಟು ಡೇಟಾ ಬೇಸ್. ಓಕೆ, ಸೊ ಡೇಟಾ ಬೇಸ್ ಕ್ಲಾಸ್ದು ಒಂದು ಆಬ್ಜೆಕ್ಟು ಡಿ ಬಿ. ಓಕೆ, ಅದು ಏನನ್ನ ಕೇಳ್ತಾ ಇದೆ, ಏನನ್ನ ಕೇಳ್ತಾ ಇಲ್ಲ, ಬಟ್ ಇಲ್ಲಿ ಡೇಟಾ ಬೇಸನ್ನು ಕ್ರಿಯೇಟ್ ಮಾಡಿದ್ವು. ಈಗ ಡಿ ಬಿನ ನಾವು ಡಿ ಬಿ ಡಾಟ್ ರೀಡ್ ಮಾಡೋಣ. ಸೊ ಡಿ ಬಿ ಡಾಟ್ ರೀಡ್ ಚಂದನ್. ಸೊ ಚಂದನ್ ಇದೆಯಾ ಡಿ ಬಿಲಿ ಅಂತ ನೋಡೋಣ. ಓಕೆ, ಸೊ ಡಿ ಬಿಲಿ ಚಂದನ್ ಇಲ್ಲ, ಕೀ ಎರರ್ ಅಂತ ಬರ್ತಾ ಇದೆ. ಓಕೆ, ಕೀ ಎರರ್ ಬರ್ತಾ ಇದೆ. ಓಕೆ, ಕೀ ಎರರ್ ಬರ್ತಾ ಇದೆ ಅಂದರೆ ಈ ಚಂದನ್ ಅನ್ನೋದು ಈ ಸ್ಟೋರೇಜ್ ಅನ್ನೋ ಒಂದು ಡಿಕ್ಷನರಿಲಿ ಇಲ್ಲವೇ ಇಲ್ಲ, ಅದಕ್ಕೆ ಕೀ ಎರರ್ ಬರ್ತಾ ಇದೆ. ನನಗೆ ಕೀ ಎರರ್ ಕೊಡೋದು ಬೇಡ. ನೆಕ್ಸ್ಟ್ ಟೈಮ್ ಇದೆ ನಂಗೆ ಏನು ಬೇಕು ಹೇಳಿ, ಇಲ್ಲಿ ನಾವು ಚೆಕ್ ಮಾಡೋಣ. ಇಫ್ ಕೀ ಇನ್ ಸೆಲ್ಫ್ ಡಾಟ್ ಸ್ಟೋರೇಜ್, ಅವಾಗ ಮಾತ್ರ ಇದನ್ನ ರಿಟರ್ನ್ ಮಾಡು. ಇಲ್ಲ ಅಂದರೆ ಎಲ್ಸ್ ಏನು ರಿಟರ್ನ್ ಮಾಡ್ತೀರಾ, ಎಲ್ಸ್ ರಿಟರ್ನ್ ಮಾಡೋ ಬದಲು ಇಲ್ಲೇ ಪ್ರಿಂಟ್ ಮಾಡೋಣ. ಪ್ರಿಂಟ್ ಡಿ ಬಿ ಐಟಮ್ ನಾಟ್ ಅವೈಲಬಲ್. ಓಕೆ, ನಾಟ್ ಅವೈಲಬಲ್ ಅಂತ ಹಾಕ್ತೀವಿ. ಇದನ್ನು ಸಹ ಇಲ್ಲೇ ಪ್ರಿಂಟ್ ಮಾಡೋಣ, ಇನ್ನು ಈಸಿ ಆಗುತ್ತೆ. ಸೊ ಬೇಸಿಕಲಿ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಆ ಕೀ ನಮ್ಮ ಡೇಟಾ ಬೇಸಲ್ಲಿ ಇದ್ದರೆ ಮಾತ್ರ ನಾವು ಅದನ್ನು ಪ್ರಿಂಟ್ ಮಾಡ್ತೀವಿ, ಇಲ್ಲಾಂದರೆ ಡಿ ಬಿ ಕೀ ನಾಟ್ ಐಟಮ್ ಲೈಕ್ ಡಿ ಬಿ ಐಟಮ್ ನಾಟ್ ಅವೈಲಬಲ್ ಅಂತ ಮಾಡ್ತೀವಿ. ನಾನು ರನ್ ಮಾಡಿದ್ರೆ ಇಲ್ಲಿ ನೋಡ್ಬಿಟ್ಟು ಡಿ ಬಿ ಐಟಮ್ ನಾಟ್ ಅವೈಲಬಲ್ ಅಂತ ಬರ್ತಿದೆ. ಯಾಕೆ ಬರ್ತಾ ಇದೆ, ಚಂದನ್ ಅನ್ನೋ ಒಂದು ಡಿ ಬಿ ಐಟಮ್ ಇನ್ನೂ ಅಲ್ಲಿ ಇಲ್ಲವೇ ಇಲ್ಲ, ಇನ್ನೂ ಸ್ಟೋರೇ ಮಾಡಿಲ್ಲ. ಸೊ ಅದಕ್ಕಿಂತ ಮೊದಲು ನಾವು ರೈಟ್ ಮಾಡೋಣ. ಸೊ ಚಂದನ್ ಅನ್ನೋ ಬದಲು ಇಲ್ಲಿ ಏನನ್ನ ಸ್ಟೋರ್ ಮಾಡೋಣ, ನಮ್ಮ ಸಬ್ಸ್ಕ್ರೈಬರ್ಸ್ ಕೌಂಟ್ನ ಸ್ಟೋರ್ ಮಾಡೋಣ. ಸೊ ಟೋಟಲ್ ಸಬ್ಸ್ಕ್ರೈಬರ್ಸ್ ಎಷ್ಟು ಅಂತ. ಓಕೆ, ಡಿ ಬಿ ಡಾಟ್ ಈ ವಿಡಿಯೋ ಮಾಡ್ಬೇಕಾದ್ರೆ 100K ಆಗಿದ್ದಾರೆ ಆಯಿತಾ. ಸೊ ರೈಟ್ ಮಾಡೋಣ. ಇದಕ್ಕಿಂತ ಮೊದಲು ಏನ ರೈಟ್ ಮಾಡೋಣ, ಫಸ್ಟು ಸಬ್ಸ್ಕ್ರೈಬರ್ಸ್ ಅನ್ನೋ ಒಂದು ಕೀಗೆ 100K ಅಂತ ರೈಟ್ ಮಾಡಿಸ್ತಾ ಇದ್ದೀನಿ. ಓಕೆ, ಇವಾಗ ನಾನು ರನ್ ಮಾಡಿದ್ರೆ ಡಿ ಬಿ ಅಪ್ಡೇಟ್ ಆಗಿದೆ, 100K ಇದೆ ಆಯಿತಾ. ಸೊ 100K ಏನೋ ಇದೆ. ನೆಕ್ಸ್ಟು ಹಿಂಗೇನೆ ಎಷ್ಟೊಂದು ಸಲ ಏನೇನೋ ಮಾಡಿರ್ತೀರ. ಸೊ ಡಿ ಬಿ ಡಾಟ್ ರೈಟ್ ಮಾಡಿ ಇನ್ನೇನು ಮಾಡ್ತೀರಾ, ನೇಮ್ ಏನು, ಇಂಜಿನಿಯರಿಂಗ್ ಇನ್ ಕನ್ನಡ. ಸೊ ಇದನ್ನು ಸಹ ಹಾಕಿರ್ತೀರ. ಓಕೆ, ಸೊ ನಾನು ರೀಡ್ನ ಆಕ್ಸೆಸ್ ಮಾಡೋ ಬದಲು ನಾನು ಡೈರೆಕ್ಟಾಗಿ ಡಿ ಬಿ ಡಾಟ್ ಸ್ಟೋರೇಜ್ನ ಆಕ್ಸೆಸ್ ಮಾಡಿಬಿಡ್ತೀನಿ. ಓಕೆ, ಸೊ ಪ್ರಿಂಟ್ ಡಿ ಬಿ ಡಾಟ್ ಸ್ಟೋರೇಜ್ನ, ಇದು ಮಿಸ್ಯೂಸ್ ಆಯಿತಾ. ಸೊ ಸ್ಟೋರೇಜ್ನ ಆಕ್ಸೆಸ್ ಮಾಡ್ತೀನಿ. ಇವಾಗ ನಾನು ರನ್ ಮಾಡಿದ್ರೆ ಡಿಕ್ಷನರಿ ಪ್ರಿಂಟ್ ಆಗಿದೆ ನೋಡಿ, ಸಬ್ಸ್ಕ್ರೈಬರ್ಸು ನೇಮು ಫುಲ್ ಪ್ರಿಂಟ್ ಆಗೋಯ್ತು. ಹಿಂಗೆ ಪ್ರಿಂಟ್ ಆಗಬಾರ್ದು, ಸೆಕ್ಯೂರಿಟಿ ಬೇಕು, ಮಿಸ್ಯೂಸ್ ಮಾಡಬಾರ್ದು, ಮೇಂಟೈನೇಬಲ್ ಆಗಿರಬೇಕು. ಸುಮ್ಮನೆ ಹೆಂಗೆಂಗೋ ಹುಚ್ಚಿಸಿರ್ತಾರೆ, ಹಿಂಗೆ ತೆಗೆದು ಬಿಡಬಾರ್ದು. ಇದನ್ನು ನೋಡೋಕ್ಕೋಸ್ಕರ ನಾವಿಲ್ಲಿ ಇದನ್ನ ಪ್ರೈವೇಟ್ ಆಟ್ರಿಬ್ಯೂಟ್ ಆಗಿ ಚೇಂಜ್ ಮಾಡಬೇಕು. ಇದು ಪಬ್ಲಿಕ್ ಆಯಿತಾ. ಸೊ ಇದು ಪಬ್ಲಿಕ್. ಓಕೆ, ಪಬ್ಲಿಕ್ ಆಟ್ರಿಬ್ಯೂಟ್ ಅಂದರೆ ಇದನ್ನು ನೀವು ಎಲ್ಲಿಂದನಾದ್ರು ಹೆಂಗಾದರೂ ಇಷ್ಟ ಬಂದಂಗೆ ಯೂಸ್ ಮಾಡೋದು, ಇಲ್ಲಿಂದ ಯೂಸ್ ಮಾಡಿದ್ರು ಪ್ರಿಂಟ್ ಆಗ್ತಾ ಇದೆ. ಇದು ಪಬ್ಲಿಕ್ ಆಟ್ರಿಬ್ಯೂಟ್, ನೆನ್ಪಿಟ್ಕೊಳ್ಳಿ, ಪಬ್ಲಿಕ್ ಆಟ್ರಿಬ್ಯೂಟ್. ನೆಕ್ಸ್ಟು ಇನ್ನೊಂದು ಬರುತ್ತೆ, ಸೆಲ್ಫ್ ಡಾಟ್ ಅಂಡರ್ ಸ್ಕೋರ್ ಸ್ಟೋರೇಜ್ ಅಂತ. ಅಂಡರ್ ಸ್ಕೋರ್ ಸ್ಟೋರೇಜ್
ಲೈಕ್ ಹಿಂಗೂ ಇಡ್ಬೋದು ನಾವು. ಹಿಂಗಿಟ್ರೆ ಏನಾಗುತ್ತೆ, ಇದು ಪ್ರೊಟೆಕ್ಟೆಡ್ ಆಯ್ತಾ. ಸೊ ಪ್ರೊಟೆಕ್ಟೆಡ್, ಲೈಕ್ ಇದನ್ನ ಪಬ್ಲಿಕ್ ಥರನೇ ಆಕ್ಸೆಸ್ ಮಾಡ್ಬೋದು. ಬಟ್ ಪೈಥನ್ನಲ್ಲಿ ಎಲ್ಲರೂ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ, ಒಂದು ಕನ್ವೆನ್ಷನ್ನ ಮೇಂಟೈನ್ ಮಾಡೋಣ. ಯಾವಾಗಲಾದರೂ ಆ ವೇರಿಯಬಲ್ ನೇಮ್ ಹಿಂದೆ ಒಂದು ಅಂಡರ್ಸ್ಕೋರ್ ಇದ್ದರೆ ಅದನ್ನು ಪ್ರೊಟೆಕ್ಟೆಡ್ ವೇರಿಯಬಲ್ ಅಂತ ಕನ್ಸಿಡರ್ ಮಾಡಿ, ಆ್ಯಂಡ್ ಇದನ್ನು ಯಾವ ಕ್ಲಾಸು ಇದರಿಂದ ಇನ್ಹೆರಿಟ್ ಮಾಡುತ್ತೋ ಅದರಿಂದ ಮಾತ್ರ ಆಕ್ಸೆಸ್ ಮಾಡಿ ಅಂತ ಹೇಳ್ತೀವಿ. ಇದು ನಾನು ಇನ್ಹೆರಿಟೆನ್ಸ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಡ್ತೀನಿ, ಬಟ್ ಇಲ್ಲಿ ನಿಮಗೆ ಇನ್ಹೆರಿಟೆನ್ಸ್ನ ಹೇಳ್ಕೊಟ್ಟಿಲ್ಲ, ಅದಕ್ಕೋಸ್ಕರ ಕನ್ಫ್ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು ಹೇಳ್ಕೊಡ್ತಿಲ್ಲ. ಸೊ ಅದನ್ನು ಅಲ್ಲಿಂದ ಆಕ್ಸೆಸ್ ಮಾಡ್ಬೋದು, ಹೊರಗಡೆಯಿಂದ ಸುಮ್ಮನೆ ಯೂಸ್ ಮಾಡಬೇಡಿ. ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತೆ ಕರೆಕ್ಟ್, ಬಟ್ ದೆನ್ ಯೂಸ್ ಮಾಡಬೇಡಿ ಅಂತ ಹೇಳಕ್ಕೆ ಅದು. ಓಕೆ, ಇನ್ನೊಂದು ಬರುತ್ತೆ ಸೆಲ್ಫ್ ಡಾಟ್ ಅಂಡರ್ಸ್ಕೋರ್ ಸ್ಟೋರೇಜ್. ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಓಕೆ ನಾನು ಮತ್ತೆ ಇಲ್ಲಿ ಇದನ್ನ ಪ್ರೈವೇಟ್ ಅಂತೀವಿ. ಸೊ ಪಬ್ಲಿಕ್, ಪ್ರೊಟೆಕ್ಟೆಡ್, ಪ್ರೈವೇಟ್, ಮೂರು ಥರದ ಡಿಫ್ರೆಂಟ್ ಅಟ್ರಿಬ್ಯೂಟ್ಸ್ ನೋಡಿದ್ದೀರಾ. ಸೊ ಈ ಪ್ರೈವೇಟ್ ಅಂದರೆ ಏನು? ಸೊ ಪ್ರೈವೇಟ್ ಅಂದರೆ ಈ ಸ್ಟೋರೇಜ್ ಅನ್ನೋ ಆಟ್ರಿಬ್ಯೂಟ್ನ ನಾವು ಈ ಕ್ಲಾಸಲ್ಲಿರೋ ಮೆಥಡ್ಸಿಂದ ಮಾತ್ರ ಆಕ್ಸೆಸ್ ಮಾಡೋಕ್ಕೆ ಸಾಧ್ಯ. ಸುಮ್ಮನೆ ಇಲ್ಲಿಂದ ನಾವು DB.__ ಸ್ಟೋರೇಜ್ ಅಂತ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಓಕೆ, ನಾನು ನಿಮ್ಗೆ ಅದನ್ನು ಇವಾಗ ತೋರಿಸೋದಾದರೆ, ಇಲ್ಲಿ ಪಬ್ಲಿಕ್ ಸ್ಟೋರೇಜ್ ಏನಿತ್ತು ಅದನ್ನು ತೆಗೆದ್ಬಿಡ್ತೀನಿ. ಅದರ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ, ಪಬ್ಲಿಕ್, ಪ್ರೊಟೆಕ್ಟೆಡ್, ಪ್ರೈವೇಟ್ ಎಲ್ಲ. ಓಕೆ, ಪ್ರೊಟೆಕ್ಟೆಡ್ದು ಸ್ವಲ್ಪ ಎಕ್ಸ್ಟ್ರಾ ನಾನು ಇನ್ಹೆರಿಟೆನ್ಸ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಓಕೆ, ಇಲ್ಲೇ ನಾವು ಅಂಡರ್ಸ್ಕೋರ್ ಹಾಕಬೇಕಾಗುತ್ತೆ. ಎಲ್ಲೆಲ್ಲಿ ಸ್ಟೋರೇಜ್ ಇತ್ತು ನೋಡಿ, ಎಲ್ಲೆಲ್ಲ ಅಂಡರ್ಸ್ಕೋರ್ ಹಾಕ್ಬೇಡ. ಓಕೆ, ಸೊ ಇವಾಗ ಪ್ರಾಪರ್ಲಿ ಸ್ಟ್ರಕ್ಚರ್ ಮಾಡಿದ್ದೀವಿ. ನಾನು ರನ್ ಮಾಡಿದ್ರೆ ನೀವು ನೋಡ್ಬೋದು, ಡೇಟಾ ಬೇಸ್ ಆಬ್ಜೆಕ್ಟ್ ಆಸ್ ನೋ ಆಟ್ರಿಬ್ಯೂಟ್ ಸ್ಟೋರೇಜ್. ಬಟ್ ಇಲ್ಲಿ ಆಟ್ರಿಬ್ಯೂಟ್ ಇದೆ ಸ್ಟೋರೇಜು, ಬಟ್ ಅದನ್ನು ಅದು ಸ್ವಲ್ಪ ರೀನೇಮ್ ಮಾಡಿರುತ್ತೆ ಪೈಥನ್ ಇದಕ್ಕೋಸ್ಕರ. ಲೈಕ್ ನಮಗೆ ಪ್ರೈವೇಟ್ ಆಟ್ರಿಬ್ಯೂಟ್ ಅನ್ನೋ ಒಂದು ಇದನ್ನ ಕೊಡೋಕ್ಕೋಸ್ಕರ ನಾವು ಒಳಗಡೆ ಏನೋ ವರ್ಕ್ ಅರೌಂಡ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಹೇಳ್ತಾ ಇದೆ, ನಾವು ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸಹ, ಅದು ಅಲ್ಲಿ ಇದ್ರೂ ಸಹ ನಮಗೆ ಅದನ್ನು ಅದು ಕೊಡಲ್ಲ. ಅದನ್ನು ಆಕ್ಸೆಸ್ ಮಾಡಬೇಕು ಅಂದರೆ ನೋಡಿ, ನಾವು DB.read ಇಂದನೇ ಆಕ್ಸೆಸ್ ಮಾಡಬೇಕು. ಸೊ DB.read ಮಾಡಿದ್ರೆ ಬರುತ್ತೆ. ಈಗ ನಾನು ಏನ ಪ್ರಿಂಟ್ ಮಾಡೋಣ, ಸೊ DB.read ನೇಮ್ನ ರೀಡ್ ಮಾಡೋಣ. ಸೊ ಇವಾಗ ನಾನು ರನ್ ಮಾಡಿದ್ರೆ ನೇಮ್ ಪ್ರಿಂಟ್ ಆಗುತ್ತೆ EIK ಅಂತ, ಬಟ್ ಫುಲ್ ಸ್ಟೋರೇಜ್ ನಿಮಗೆ ಕೊಡಲ್ಲ. ಸೊ ಸೆಕ್ಯೂರಿಟಿ ಸಿಕ್ತು, ಲೈಕ್ ಸುಮ್ಮನೆ ಮಿಸ್ಯೂಸ್ ಅವಾಯ್ಡ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇದು ಮೈಂಟೈನೇಬಲ್ ಆಗಿದೆ, ಸುಮ್ಮನೆ ಹಿಂಗಿಂದನೂ ಆಕ್ಸೆಸ್ ಮಾಡ್ತಿಲ್ಲ. ಇದು ಬೇಕು ಅಂದರೆ ಅದೊಂದು ಮೆಥಡಿಂದ ಹೋಗಿ ಅದನ್ನು ಆಕ್ಸೆಸ್ ಮಾಡ್ತಾ ಇದ್ದೀರಾ. ಸೊ ದಿಸ್ ಇಸ್ ಎನ್ಕ್ಯಾಪ್ಸುಲೇಷನ್. ಒಂದು ಆಬ್ಜೆಕ್ಟಲ್ಲಿ ಅದರ ಡೇಟಾ ಮತ್ತು ಆ ಡೇಟಾ ಮೇಲೆ ಮಾಡುವಂಥ ಮ್ಯಾನಿಪುಲೇಟಿವ್ ಮೆಥಡ್ಸ್ ಏನಿದೆ ಅದನ್ನು ಬೈಂಡ್ ಮಾಡಿ, ಎನ್ಕ್ಯಾಪ್ಸುಲೇಟ್ ಮಾಡಿ, ರ್ಯಾಪ್ ಮಾಡಿ ಇಡೋದು. ಓಕೆ, ದಿಸ್ ಇಸ್ ಎನ್ಕ್ಯಾಪ್ಸುಲೇಷನ್. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಡೇಟಾಬೇಸಲ್ಲಿ ರಿಯಲ್ ಪ್ರೋಗ್ರಾಮಿಂಗ್ ಫೀಲ್ ಬರಲಿ ಅನ್ನೋ ಡೇಟಾಬೇಸ್ ಎಕ್ಸಾಂಪಲ್ ತಗೊಂಡು ಮಾಡಿಬಿಟ್ಟಿದ್ದೀವಿ. ಸಿಂಪಲ್ ಡೇಟಾಬೇಸ್ ಇದು. ಓಕೆ, ಸೊ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಓಕೆ, ಸೊ ಅಷ್ಟೇ ಆ್ಯಕ್ಚುಲಿ, ಇದನ್ನು ಸಹ ನಾನು ಹೇಳಿದೆ ಅಲ್ವಾ. ಓಕೆ, ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ಹೆರಿಟೆನ್ಸ್ ಮತ್ತು ಪಾಲಿಮಾರ್ಫಿಸಮ್ನ ತಿಳ್ಕೊತಾ ಇರ್ತೀವಿ. ಮತ್ತು ದ್ಯಾಟ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಈ ವಿಡಿಯೋದಲ್ಲಿ ಸಖತ್ ಕ್ಲಿಯರ್ ಆಗಿ ಕಲ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. 5 ಮಾರ್ಕ್ಸ್ ಬಂದಿದೆ ಅಕಾಡೆಮಿಕ್ಸ್ ಅವ್ರಿಗೆ. ನೆಕ್ಸ್ಟ್ 5 ಮಾರ್ಕ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಓಕೆ, ಲೈಕ್ ಮಾರ್ಕ್ಸ್ ಬಿಡಿ, ಲೈಕ್ ಮಾರ್ಕ್ಸ್ ಯಾರು ಬಂದಿರೋ ಅವ್ರಿಗೆ ಹೇಳ್ತಿರೋದು. ಬಟ್ ನೀವೇನಾದ್ರು ಲೈಕ್ ರಿಯಲಿ ಸ್ಕಿಲ್ಡ್ ಆಗಬೇಕು, ಒಳ್ಳೆ ಪ್ರೋಗ್ರಾಮರ್ ಆಗಬೇಕು ಅಂತಿದ್ರೆ ದೀಸ್ ಕಾನ್ಸೆಪ್ಟ್ಸ್ ಆರ್ ಗೇಮ್ ಚೇಂಜರ್. ಲೈಕ್ ಇದು ತುಂಬಾ ಇಂಪಾರ್ಟೆಂಟ್, ಬೇಕೇ ಬೇಕು ನಿಮಗೆ. ಹೆಂಗೆ ಬೇಕು, ಏನಕ್ಕೆ ಬೇಕು ಅಂದರೆ ಪ್ರಾಜೆಕ್ಟ್ ಬಿಲ್ಡ್ ಮಾಡಬೇಕಾದ್ರೆ, ಅಥವಾ ಯಾವುದೋ ಒಂದು DSA ಯಾವುದೋ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಲೈಕ್ ಆ್ಯಸ್ ಆಲ್ವೇಸ್ ಹೋಮ್ವರ್ಕ್ ಇದೆ. ಎನ್ಕ್ಯಾಪ್ಸುಲೇಷನ್ ಮತ್ತು ಅಬ್ಸ್ಟ್ರಾಕ್ಷನ್ಗೆ 2 ಕ್ವೆಶನ್ಸ್ ಇದೆ. ಸೊ ಇದನ್ನು ಮುಗಿಸ್ಕೊಳ್ಳಿ. ನೆಕ್ಸ್ಟ್ ಇನ್ಹೆರಿಟೆನ್ಸ್ ಪಾಲಿಮಾರ್ಫಿಸಮ್ ನೆಕ್ಸ್ಟ್ ನೋಡೋಣ. ಸೊ ಇದನ್ನು ಮುಗಿಸಾದ್ಮೇಲೆ ಗೊತ್ತಲ್ಲ, build in public. So as much as possible share that you're learning something, share that you're learning object oriented programming. ಇದು ಇಂಟರ್ಮೀಡಿಯೇಟ್ ಕಾನ್ಸೆಪ್ಟ್ ಆಯಿತಾ, ಲೈಕ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲ. ಬೇಸಿಕ್ ಕಾನ್ಸೆಪ್ಟ್ಸ್ ನೀವು ನೋಡಿರ್ಬೋದು ಎಲ್ಲ ಚಾನಲ್ಸಲ್ಲೂ. ಲೈಕ್ ತುಂಬಾ ಸಿಂಪಲ್, ಅಲ್ಲಿಗೆ ಸ್ಟಾಪ್ ಮಾಡಿರ್ತಾರೆ ಅಥವಾ ಪೇಯ್ಡ್ ಕೋರ್ಸ್ ತೊಗೊಳ್ಳಿ ಅಂದಿರ್ತಾರೆ. ಬಟ್ ಇದನ್ನು ಕೊಡ್ತಾ ಇದ್ದೀನಿ. ಸೊ ಎಂಕರೇಜ್ ಮಾಡೋಕ್ಕಾದರೂ, ಅಥವಾ ಏನೋ ಒಂದು ಸಜೆಷನ್ ಇದೆ, ಲೈಕ್ ಇದನ್ನು ನೀವೇನಾದರೂ ಮಾಡಿದ್ರೆ ಇನ್ನೂ ಇಂಪ್ರೂವ್ ಆಗುತ್ತೆ, ವಿಡಿಯೋ ಕ್ವಾಲಿಟಿ ಇರ್ಬೋದು, ನಿಮ್ಮ ಡೆಲಿವರಿ ಕ್ವಾಲಿಟಿ ಇರ್ಬೋದು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಐ ಆಮ್ ಆಲ್ವೇಸ್ ಓಪನ್ ಫಾರ್ ಸಜೆಷನ್ಸ್ ಅಂತ ಹೇಳ್ತಾ, ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಇದರಿಂದ ನಿಮಗೆ ಏನೋ ಕಲ್ತಿರ್ತೀರಾ. ಲೈಕ್ ಮಾಡಿ ವಿಡಿಯೋನ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.